ಸರ್ ಹೇಳ್ರಿ. ಬರ್ತಾ ಇದ್ದೇನೆ ಇಲ್ಲ ಬಂದಿಲ್ಲ. ಅದೇ 2 ಓಪನ್ ಮಾಡಿ ಇಟ್ಟಿವಿ ಸರ್. ಜಸ್ಟ್ ಬಂದು ಹೋದಂಗ ಆಯ್ತು ಸರ್. ಲೈವ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಅದೇ ಮೇಲ್ಗಡೆ ತೋರಿಸ್ತಾರ ಮತ್ತೆ ಹೋಯ್ತು ಸರ್ ಅದು. ಬಂದ್ ಸರ್. ಸುಗರೇಶ್ ಚಿರಮತಿ ನಾ ಬಂದೆ. ಸರ್ ಲೈವ್ ಇದೆ ಸರ್. ಡಿಸ್ಟರ್ಬೆನ್ಸ್ ಬಹಳ ಅಂತ ಹೇಳ್ತಾ ಇದ್ದಾರೆ ಎಲ್ಲಾರು. ಇಷ್ಟೇ ಕಾಣಿಸ್ತಾರೆ. ಮೂಮೆಂಟ್ ಇಲ್ರಿ, ಮೂಮೆಂಟ್ ಇಲ್ಲ. ಅಲ್ಲ ಸೌಂಡು ಇಲ್ಲ. ಈಗ ಲೈವ್ ನೋಡ್ತಾ ಇದ್ದಾರಲ್ಲ, ಸೌಂಡ್ ಸರಿಯಾಗಿ ಕೇಳ್ತಾ ಇಲ್ಲ, ಗಿಜಿ ಸೌಂಡ್ ಬರ್ತಂತ ಇದ್ದದ್ರ. ಸರ್ ಒಬ್ರೇ ಆನ್ ಮಾಡ್ಕೋಬೇಕು ಸರ್. 2-3 ಆನ್ ಮಾಡ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರತ್ರಿ. ಹೇಳ್ರಿ ಸರ್, ಈಗ ಹೇಳ್ರಿ. ಅಲ್ಲ, ಸುಗುರೇಶ್ ಏನ್ ಹೇಳ್ತಾ ಇದ್ರು, 3 ಜನ ಮಾತಾಡ್ತಾ ಇದ್ರೆ ಏನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಹಾ ಸರ್. ಜಾಸ್ತಿ ಜನ ಇದ್ರೆ ಎಕೋ ಆಗ್ತದೆ ಅಂತ ಏನೋ ಮಧ್ಯಾಹ್ನ ಟ್ರಯಲ್ ಮಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಪ್ಪ ಸುಗುರೇಶರ್. ಅದಕ್ಕೆ ಏನ್ ಹೇಳ್ತಾರೋ ಗೊತ್ತಿಲ್ಲ. ಸರ್ ಆದ್ರೂ ಉಪನ್ಯಾಸ ಸ್ಟಾರ್ಟ್ ಆದ್ಮೇಲೆ ಸರ್ ನಾವೆಲ್ಲ ಮ್ಯೂಟ್ ಇರ್ತೀವಿ ಸರ್. ಓಕೆ ರೈಟ್. ಸರ್ ಬರ್ತಿದೆ, ನಾನೇ ಸರ್ ಸ್ವಲ್ಪ ಓಕೆ ಇವಾಗ. ವರದೇಂದ್ರ ಸರ್ ಶುರು ಮಾಡಿ ಸರ್. ಸ್ಟಾರ್ಟ್ ಮಾಡೋಣ ಸರ್. ಓಕೆ. ಹಾ ಸರ್ ಶುರು ಮಾಡಿ. ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. ಎಲ್ಲ ಅಕ್ಷರ ಪ್ರೇಮಿಗಳು, ಸಾಹಿತ್ಯ ಒಡನಾಡಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಮತ್ತು ಭಂಡಾರ ಪ್ರಕಾಶನ ಮಸ್ಕಿ ವೇದಿಕೆಗಳ ಸಹಯೋಗದಲ್ಲಿ ಮಾಸ ಪರ್ಯಂತ ನಡೆಯುತ್ತಿರುವಂತಹ ಕನ್ನಡದ ವಿವಿಧ ವಿಷಯಗಳ ಕುರಿತಾದಂತಹ ಉಪನ್ಯಾಸಗಳು ಮತ್ತು ಕಥಾ ಮತ್ತು ಕವಿ ಸಮಯಗಳ ನಿರಂತರವಾಗಿ ನಡೆಯುತ್ತಾ ಇದ್ದು, ಈ ದಿನ ಐದನೇ ದಿನಕ್ಕೆ ಪಾದಾರ್ಪಣೆಯನ್ನ ಮಾಡಿದೆ. ಅಕ್ಷರ ಸಾಹಿತ್ಯ ಸಂಭ್ರಮ ನಮ್ಮ ಎಲ್ಲರಿಗೂ ಸಂಭ್ರಮ. ಇಂತಹ ಒಂದು ಸಂಭ್ರಮವಾದ ಕಾರ್ಯಕ್ರಮಕ್ಕೆ ಎಲ್ಲ ಬಂಧುಗಳಿಗೂ ಅಕ್ಷರ ಪ್ರೇಮಿಗಳಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈ ದಿನದ ಒಂದು ಕಾರ್ಯಕ್ರಮ ಶುಭವಾಗಲಿ.
ಶುಭ ಪ್ರಾರಂಭದೊಂದಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭವನ್ನ ಮಾಡೋಣ. ಈ ಒಂದು ಕಾರ್ಯಕ್ರಮದ ಪ್ರಾರ್ಥನೆಯನ್ನ ಶ್ರೀಮತಿ ರೋಹಿಣಿ ಮಸ್ಕಿ ಅವರು ನೆರವೇರಿಸಿಕೊಡಲಿದ್ದಾರೆ. ಈಗ ಪ್ರಾರ್ಥನಾ ಸಮಯ ಶ್ರೀಮತಿ ರೋಹಿಣಿ ಮಸ್ಕಿ ಅವರಿಂದ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಅಕ್ಷರ ಸಾಹಿತ್ಯ ಸಂಭ್ರಮದ 5ನೇ ದಿನದ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಈ ದಿವಸ ರಾಷ್ಟ್ರಕವಿ ಕುವೆಂಪು ಅವರ ತನ್ನೋ ನಿನ್ನದು ಮನವೋ ನಿನ್ನದು ಎಂಬ ರಚನೆಯನ್ನ ಹಾಡ್ತಾ ಇದ್ದೇನೆ. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನನ್ನ ನೀನು ನನ್ನ ಮರಣದ ಮರಣವೋ, ನನ್ನ ಮರಣದ ಮರಣವೋ. ತನುವು ನಿನ್ನದು ಮನವು ನಿನ್ನದು ನಿನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು. ನನ್ನ ಮನದಲ್ಲಿ ನೀನೆ ಮುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನನ್ನ ಮನದಲ್ಲಿ ನೀನೆ ಮುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನಿನ್ನ ಮಾಯಾ ಮೋಹ ಶಕ್ತಿಯು ನನ್ನ ಜೀವನ ಮುಕ್ತಿಯು, ನನ್ನ ಜೀವನ ಮುಕ್ತಿಯು. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು ನಿನ್ನದು ನಿನ್ನದು. ಕುವೆಂಪು ಅವರ
ಒಂದು ಸುಂದರವಾದ ಭಾವಗೀತೆಯನ್ನ ಭಾವಪೂರ್ಣವಾಗಿ ಪ್ರಸ್ತುತಪಡಿಸಿ ನಮ್ಮ ಅಕ್ಷರ ಸಾಹಿತ್ಯ ಸಂಭ್ರಮದ ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಶ್ರೀಮತಿ ರೋಹಿಣಿ ಮಸ್ಕಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಶ್ರೀ ಮಂಡಲ ಮತ್ತು ಕೂಡ ವಾಯ್ಸ್ ಬರ್ತಾ ಇಲ್ಲ ಸುರೇಶ್. ಈ ಒಂದು ಶುಭ ಮಾತು ಕೇಳ್ತಾ ಇಲ್ಲ ವರದೇಂದ್ರ ಅವ್ರದ್ದು ಸುರೇಶ್. ಸರ್ ಮಾತಾಡಿ ಸರ್. ವರದೇಂದ್ರ ಸರ್ ಏನೋ ಪ್ರಾಬ್ಲಮ್ ಇದೆ ಸರ್. ಹಲೋ, ಕೇಳಿಸ್ತಾ ಇದೆನಾ? ಮಾತಾಡಿ ಸರ್. ಓಕೆ, ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಹಾಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಕ್ಷರ ಸಾಹಿತ್ಯ ವೇದಿಕೆ ಎಲ್ರಿಗೂ ನಮಸ್ಕಾರ. ಹಾಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಕ್ಷರ ಸಾಹಿತ್ಯ ವೇದಿಕೆ ನಮಸ್ಕಾರ. ಮಾತು ಬಿಟ್ಟು ಬರ್ತಾ ಇದೆ ಸುರೇಶ್. ಎಲ್ರಿಗೂ ನಮಸ್ಕಾರ. ಹಾಗೆ ಕರ್ನಾಟಕ ಸಾಹಿತ್ಯ ವೇದಿಕೆ ಎಕೋ ಆಗ್ತಾ ಇದೆ. ಮತ್ತೆ ಬಿಟ್ಟು ಬರ್ತಾ ಮಾತಾಡ್ಲಾ? ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಏನೋ ಪ್ರಾಬ್ಲಮ್ ಆಗಿದೆ. ಮಾತಾಡ್ಲಾ? ಶುರು ಮಾಡಿ ಸರ್. ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ, ಆಮೇಲೆ ಭಂಡಾರ ಪ್ರಕಾಶನ ಮಸ್ಕಿ, ಈ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ
1 ತಿಂಗಳ ಕಾಲ ಹಮ್ಮಿಕೊಂಡಿರುವಂತಹ ಈ ಅಕ್ಷರ ಸಾಹಿತ್ಯ ಸಂಭ್ರಮದ 5ನೇ ದಿನದ ಕಾರ್ಯಕ್ರಮದಲ್ಲಿ ನಾನು ನನ್ನ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ವೃತ್ತಿ ಮತ್ತು ಪ್ರವೃತ್ತಿ ಕುರಿತಂತೆ ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸುಮಾರು 1 ತಿಂಗಳ ಕಾಲ ಈ ಉಪನ್ಯಾಸ ಕಾರ್ಯಕ್ರಮಗಳನ್ನು ಏರ್ಪಡಿಸಿದಂತಹ ಮಸ್ಕಿಯ ಗೆಳೆಯರ ಒಂದು ಕೆಲಸ ಏನಿದೆ ಅದು ನಿಜವಾಗಿಯೂ ಕೂಡ ಒಂದು ಸಾಹಸದ ಕೆಲಸ. ಯಾಕಂತಂದ್ರೆ ಪ್ರತಿನಿತ್ಯ ಒಂದು ನಿರ್ದಿಷ್ಟವಾದಂತಹ ಸಮಯದಲ್ಲಿ ನಾವೆಲ್ಲರೂ ಕೂಡ ಸೇರಿ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನ ನಾವು ಮನೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮನೆಯಲ್ಲಿ ಇದ್ದುಕೊಂಡೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಈ ರಾಜ್ಯಾದ್ಯಂತ ಬೇರೆ ಬೇರೆ ವಿಶೇಷ ತಜ್ಞರನ್ನ, ಭಾಷಾ ತಜ್ಞರನ್ನ, ಕವಿಗಳನ್ನ, ಸಾಹಿತಿಗಳನ್ನ, ಬರಹಗಾರರನ್ನ, ಸಾಂಸ್ಕೃತಿಕ ಲೋಕದ ಅನೇಕ ವಿಭಿನ್ನ ವ್ಯಕ್ತಿಗಳನ್ನು ಒಂದು ಕಡೆ ಸೇರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರುವಂತಹ ಗೆಳೆಯ ಗುಂಡೂರಾವ್ ಮಸ್ಕಿ, ಪರಶುರಾಮ್ ಕೋಡುಗುಂಟಿ ಮತ್ತು ಅವರ ಎಲ್ಲ ತಂಡದ ಸದಸ್ಯರಿಗೆ ನಾನು ಮೊದಲಿಗೆ ಹಾರ್ದಿಕ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆಗೆ ತಮ್ಗೆಲ್ರಿಗೂ ಗೊತ್ತಿದೆ, ಈ 1 ತಿಂಗಳ ಕಾಲದ ಒಂದು ಪಟ್ಟಿಯನ್ನು ನೋಡಿದರೆ ಬಹಳ ವೈವಿಧ್ಯಮಯವಾದಂತಹ ವಿಷಯಗಳನ್ನ ಇಲ್ಲಿ ಸೇರಿಸಿದ್ದಾರೆ ಗುಂಡೂರಾವ್ ಮತ್ತು ಕೋಡುಗುಂಟಿ ಅವರು. ಅದರಲ್ಲಿ ನಮ್ಮ ದಿನನಿತ್ಯದ ಸಾಮಾಜಿಕ ಬದುಕಿನ ಬೇರೆ ಬೇರೆ ಆಯಾಮಗಳ ದೃಷ್ಟಿಕೋನದಲ್ಲಿ ವಿಷಯಗಳಿದ್ದಾವೆ. ಕವಿ ಸಮಯ ಇರ್ತದೆ, ಗಜಲ್ ಸಮಯ ಇರ್ತದೆ, ಕಥಾ ಸಮಯ ಇರ್ತದೆ, ಹನಿಗವನಗಳ ಸಮಯ ಇರ್ತದೆ. ಮತ್ತು ವಿಶೇಷವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಿಷ್ಟು ಗಮನ ಕೊಟ್ಟಾಗ ಬಹಳ ವಿಭಿನ್ನವಾದಂತಹ ವಿಷಯಗಳನ್ನು ನಾನು ಗಮನಿಸಿದೆ. ದಾಸ ಸಾಹಿತ್ಯ ಇದೆ, ವಚನ ಸಾಹಿತ್ಯ ಇದೆ, ಕನ್ನಡ ನಾಡು ನುಡಿ ಬಗ್ಗೆ ಬೇರೆ ಬೇರೆ ಉಪನ್ಯಾಸಗಳಿವೆ, ಆಮೇಲೆ ಹಳೆಗನ್ನಡದ ಓದು ಇದೆ, ಮತ್ತೆ ತಾಂತ್ರಿಕ ವಿಷಯಗಳ ಬಗ್ಗೆ ಉಪನ್ಯಾಸ ಇದೆ, ಆಮೇಲೆ ಕೃಷಿ ಬಗ್ಗೆ ಉಪನ್ಯಾಸ ಇದೆ, ಜನಸಾಮಾನ್ಯರ ಬಗ್ಗೆ ಉಪನ್ಯಾಸ ಇದೆ, ಜನಪದ ಸಾಹಿತ್ಯದ ಬಗ್ಗೆ ಉಪನ್ಯಾಸ ಇದೆ. ಹೀಗೆ ಬೇರೆ ಬೇರೆ ಬದುಕಿನ ಮಗ್ಗಲುಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇವತ್ತು ಈ ಉಪನ್ಯಾಸ ಮಾಲಿಕ ನಡೀತಾ ಇರೋದು ತುಂಬಾ ಅಗತ್ಯವಾದಂತಹ ಒಂದು ಸಂದರ್ಭ ಅಂತ ನಾನು ಭಾವಿಸಿದ್ದೇನೆ. ವಿಶೇಷವಾಗಿ ಕರೋನಾದಂತಹ ಈ ಸಂದರ್ಭದಲ್ಲಿ ನಾವು ಈ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಪರಸ್ಪರ ಭೇಟಿ ಆಗದೇ ಇದ್ರೂ ಕೂಡ ದೂರದಲ್ಲಿ ಕುಳಿತುಕೊಂಡು ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಾರಲ್ಲ ಈ ಗೆಳೆಯರು, ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೇನೆ. ಮೊನ್ನೆ ಶೀಲಾದಾಸ್ ಅವರು ಮಾತನಾಡ್ತಿರ್ಬೇಕಾದ್ರೆ ದಾಸ ಸಾಹಿತ್ಯದಲ್ಲಿ ಸಾಮರಸ್ಯ ಕುರಿತಂತೆ ಬಹುಶಃ ಅವರೇನೋ ಮಾತಾಡ್ತಾ ಇದ್ರು. ಆದ್ರೆ ಇವತ್ತಿನ ಈ ಸಾಹಿತ್ಯದ ಉಪನ್ಯಾಸಗಳ ಕಾರ್ಯಕ್ರಮ ಏನಿದೆಯಲ್ಲ, 1 ತಿಂಗಳ ಕಾಲದ ಈ ಉಪನ್ಯಾಸ ಕಾರ್ಯಕ್ರಮ ನಿಜಕ್ಕೂ ಕೂಡ ಕೇವಲ ದಾಸ ಸಾಹಿತ್ಯವನ್ನಷ್ಟೇ ನಾವು ನೋಡುವಂತಹ ಪರಿಕ್ರಮ ಅಲ್ಲ, ಅದರ ಜೊತೆಗೆ ಬದುಕಿನ ಜೀವನದ ಅನೇಕ ಮೌಲ್ಯಗಳನ್ನು ಒಳಗೊಂಡಂತಹ ವಿಷಯಗಳ ಸಾಮರಸ್ಯತೆ ಈ ಉಪನ್ಯಾಸ ಸರಣಿಯಲ್ಲಿದೆ. ಹಾಗಾಗಿ ನಿಜಕ್ಕೂ ಇದು ಅಕ್ಷರ ಸಾಹಿತ್ಯ ಸಂಭ್ರಮ ಅನ್ನುವಂತಹ ಏನು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ ಅವರು, ಆ ಟ್ಯಾಗ್ಲೈನ್ಗೆ ಅತ್ಯಂತ ಮಹತ್ವವಾದ ಮತ್ತು ಅಷ್ಟೇ ಉಪಯುಕ್ತವಾದಂತಹ ಒಂದು ಸಾಲು ಅನ್ನುವಂತಹ ಮಾತಿನೊಂದಿಗೆ ನಾನು ಇವತ್ತು ಮಾತನಾಡ್ತಾ ಇರುವಂತಹ ವಿಷಯ ವೃತ್ತಿ ಮತ್ತು ಪ್ರವೃತ್ತಿ. 2 ವಿಷಯಗಳನ್ನ ಆರಂಭದಲ್ಲಿ ನಾನು ಹೇಳ್ಬಿಡ್ತೇನೆ. ಈ ವಿಷಯ ಬಹುಶಃ ನನ್ನನ್ನು ನೋಡೇ ಗುಂಡೂರಾವ್ ಕೊಟ್ಟಿದ್ದಾರೋ ಅಥವಾ ಏನು ಆಕಸ್ಮಿಕವಾಗಿ ಅದನ್ನು ನನಗೆ ಬಂದಿದ್ದೇನೋ ಗೊತ್ತಿಲ್ಲ. ಅದು ಆ ವಿಷಯಕ್ಕೆ ಅಷ್ಟೊಂದು ಸಮರ್ಥವಾಗಿ ಇರದೇ ಇದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೇನೆ. ಅದಕ್ಕಂತಂದ್ರೆ ನಾನು ವೃತ್ತಿಯಿಂದ ಬೇರೆ ಮತ್ತು ಪ್ರವೃತ್ತಿಯಿಂದ ಬೇರೆ. ವೃತ್ತಿಯಲ್ಲಿ ನಾನು ಇಂಜಿನಿಯರು, ಪ್ರವೃತ್ತಿಯಿಂದ ಬರಹಗಾರ, ಲೇಖಕ, ಸಾಹಿತ್ಯಾಸಕ್ತ. ಮತ್ತೆ ಇದನ್ನು ಮುಂದುವರಿಸಿಕೊಂಡು ನಾವು ವೃತ್ತಿ ಅನ್ನ ಒಂದು ನಿರ್ದಿಷ್ಟವಾದಂತಹ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದಾಗ ನಮ್ಮೆಲ್ಲರಿಗೂ ಕೂಡ ಗುರುತಿದೆ, ವೃತ್ತಿ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದಂತಹ ಕೆಲಸ. ಅದಕ್ಕೆ ಸಮಯದ ಕಟ್ಟುಪಾಡುಗಳಿಲ್ಲ. ಆಮೇಲೆ ಕೆಲಸವನ್ನ ಹೀಗೆ ಮಾಡಬೇಕು,
ಇಂತಿಷ್ಟೇ ಮಾಡಬೇಕು ಅನ್ನುವಂತಹ ಯಾವುದೇ ಒತ್ತಡ ಇಲ್ಲ. ಉದಾಹರಣೆಗೆ ಒಬ್ಬ ಕಾರ್ಖಾನೆಯಲ್ಲಿರುವಂತಹ ಒಬ್ಬ ಕಾರ್ಮಿಕ 8 ಗಂಟೆ ಕೆಲಸ ಮಾಡ್ತಾನೆ. ಆ ನಂತರದ ಕೆಲಸ 8 ಗಂಟೆ ಆಗಿರ್ಬೋದು, 12 ಗಂಟೆ ಆಗಿರ್ಬೋದು, 14 ಗಂಟೆ ಆಗಿರ್ಬೋದು. ಆ ನಂತರದ ಸಮಯ ಏನಿದೆ ಅದು ಆತನ ಸಮಯ. ಆ 8 ಗಂಟೆ, 10 ಗಂಟೆ, 12 ಗಂಟೆ ಅವನೇನು ನಿರ್ದಿಷ್ಟವಾದಂತಹ ಅವನ ಹಿರಿಯ ಅಧಿಕಾರಿಗಳು ಹೇಳುವಂತಹ ಕೆಲಸ ಏನಿದೆ ಅಲ್ಲ, ಅದನ್ನು ಮಾಡುವಂಥದ್ದು ಆತನ ವೃತ್ತಿ. ಅಲ್ಲಿ ನಮ್ಮ ಯಾವುದೇ ಚಾಕಚಕ್ಯತೆಗೆ, ನಮ್ಮ ಯಾವುದೇ ಕೌಶಲ್ಯತೆಗೆ, ನಮ್ಮ ಯಾವುದೇ ಹೆಚ್ಚಿನ ಜ್ಞಾನಕ್ಕೆ ಅಲ್ಲಿ ಅವಕಾಶ ಇಲ್ಲ. ವೃತ್ತಿ ಅನ್ನುವಂಥದ್ದು ಒಂದು ಚೌಕಟ್ಟಿನಲ್ಲಿ ನಾವು ಮಾಡುವಂತಹ ಕೆಲಸ. ಅದಕ್ಕೆ ನಿರ್ದಿಷ್ಟವಾದಂತಹ ಸಮಯ ಇದೆ. ಆಮೇಲೆ ಒಬ್ರು ಹೇಳ್ತಾರೆ ಇದನ್ನ ಹೀಗೆ ಮಾಡಬೇಕು, ಇವತ್ತು ಸಾಯಂಕಾಲದೊಳಗಾಗಿ ಈ ಕೆಲಸ ಮುಗಿಬೇಕು, ಅಥವಾ ಇವತ್ತಿನ ಸಂದರ್ಭದಲ್ಲಿ ಇಂತಿಷ್ಟು ಉಪನ್ಯಾಸಗಳು ಏರ್ಪಾಡಾಗಬೇಕು. ಮೇಸ್ಟ್ಗಳಿಗೆ ಹೇಳ್ತಾರೆ ಅವರ ಇವತ್ತಿನ ಸಬ್ಜೆಕ್ಟ್ ಹೀಗಿರ್ತದೆ, 6 ತಿಂಗಳಲ್ಲಿ 3 ತಿಂಗಳಲ್ಲಿ ನಾವು ನಮ್ಮ ಉಪನ್ಯಾಸವನ್ನ ಅಥವಾ ಲೆಕ್ಚರರ್ಗಳನ್ನ ಮುಗಿಸ್ಬೇಕು, ಯಾಕಂದ್ರೆ ಆ ನಂತರ ಎಕ್ಸಾಮ್ ಬರ್ತದೆ, ಈ ಸಿಲೆಬಸ್ಗಳು ಈ ಸಮಯದಲ್ಲಿ ಮುಗಿಬೇಕು. ಇದು ವೃತ್ತಿಗೆ ಸಂಬಂಧಪಟ್ಟಂತೆ ನಾವು ಸಾಮಾನ್ಯವಾಗಿ ಮಾತನಾಡುವಂತಹ ಸಂಗತಿಗಳು. ಆದ್ರೆ ಪ್ರವೃತ್ತಿಯ ಬಗ್ಗೆ ನಾವು ಯೋಚನೆ ಮಾಡಿದಾಗ ಪ್ರವೃತ್ತಿ ಅನ್ನುವಂಥದ್ದು ಬಹಳ ಅಗಾಧವಾದಂತಹ ವಿಷಯ. ಪ್ರವೃತ್ತಿ ಅಂತಂದ್ರೆ ನಮ್ಮೊಳಗಿನ ಸಂವೇದನೆ, ಪ್ರವೃತ್ತಿ ಅಂತಂದ್ರೆ ನಮ್ಮೊಳಗಿನ ಆಸಕ್ತಿ, ಪ್ರವೃತ್ತಿ ಅಂತಂದ್ರೆ ನಮ್ಮೊಳಗಿನ ಅಭಿರುಚಿ, ಪ್ರವೃತ್ತಿ ಅಂತಂದ್ರೆ ನಮ್ಮೊಳಗಿನ ವಿಶೇಷವಾದಂತಹ ಒಂದು ಜೀವಸೆಲೆ. ಈ ಎಲ್ಲವನ್ನ ನಾವು ಒಟ್ಟಾಗಿ ನೋಡಿದಾಗ ವೃತ್ತಿಗಿಂತಲೂ ಮನುಷ್ಯ ಪ್ರವೃತ್ತಿಯಲ್ಲಿ ಹೆಚ್ಚು ತನ್ನ ಸಮಯವನ್ನ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಆಮೇಲೆ ಒಬ್ಬ ವ್ಯಕ್ತಿ ವೃತ್ತಿಯಿಂದ ಪಡೆದೇ ಇರುವಂತಹ ಅನೇಕ ವೈಚಿತ್ರಗಳನ್ನ, ಅನೇಕ ವೈಶಿಷ್ಟ್ಯಗಳನ್ನ, ಅನೇಕ ವಿಶಿಷ್ಟವಾದಂತಹ ಅನುಭವಗಳನ್ನ ಪ್ರವೃತ್ತಿಯಲ್ಲಿ ಪಡಿತಾನೆ. ಅದು ಸಾಹಿತ್ಯ ಆಗಿರಬಹುದು, ಕಲೆ ಆಗಿರಬಹುದು, ಸಂಗೀತ ಆಗಿರಬಹುದು, ಕ್ರೀಡೆ ಆಗಿರಬಹುದು, ಪತ್ರಿಕಾರಂಗ ಆಗಿರಬಹುದು. ಹೀಗೆ ಪ್ರವೃತ್ತಿಗೆ ಇಂತಹದೇ ಒಂದು ನಿರ್ದಿಷ್ಟವಾದಂತಹ ಕಾಲಘಟ್ಟ ಆಗಲಿ, ನಿರ್ದಿಷ್ಟವಾದಂತಹ ಒಂದು ಚೌಕಟ್ಟಾಗಲಿ, ನಿರ್ದಿಷ್ಟವಾದಂತಹ ಒಂದು ಕೆಲಸ ಆಗಲಿ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಈ ವೃತ್ತಿ ಮತ್ತು ಪ್ರವೃತ್ತಿಗೆ ಸಂಬಂಧಪಟ್ಟಂತೆ ಮಾತನಾಡೋಕೆ ಮುಂಚೆ ನನಗೆ ಅಲ್ಲಂ ಪ್ರಭುಗಳ ಒಂದು ವಚನ ನೆನಪಾಯಿತು. ಆ ಮಾತು ಈ ವೃತ್ತಿ ಮತ್ತು ಪ್ರವೃತ್ತಿಗೆ ಎಷ್ಟೊಂದು ಸಾಮ್ಯತೆ ಇದೆ ಅಂತಂದ್ರೆ ಅದರಲ್ಲಿ ಬಹುಶಃ 12ನೇ ಶತಮಾನದಷ್ಟು ಹಿಂದೆನೆ ಅವರಿಗೆ ವೃತ್ತಿ ಮತ್ತು ಪ್ರವೃತ್ತಿಯ ಬಗ್ಗೆ ತಲೆಯಲ್ಲಿ ಹೊಳೆದಿತ್ತು ಅಂತ ಅನಿಸ್ತದೆ ಅಲ್ಲಂ ಪ್ರಭುಗಳಿಗೆ. ಅವರು ಒಂದ್ ಕಡೆ ಹೇಳ್ತಾರೆ, ಎಣ್ಣೆ ಬೇರೆ ಬತ್ತಿ ಬೇರೆ, ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡೂ ಕೂಡಿ ಸೊಡರಾಯಿತು. ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಸೊಡರು ಅಂತಂತಂದ್ರೆ ಬೆಳಕು. ಈ ಎಣ್ಣೆ ಒಂದೇ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ಬತ್ತಿ ಮಾತ್ರ ಇದ್ರೂ ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಅವು ಎರಡೂ ಸೇರಿದಾಗ ಒಂದು ಪ್ರಜ್ವಲಿಸುವಾದಂತಹ ಒಂದು ಬೆಳಕು ಬರ್ತದೆ. ಅದನ್ನ ಸೊಡರು ಅನ್ನುವಂತಹ ಬಹಳ ಅಗಾಧವಾದಂತಹ ಜ್ಞಾನಕ್ಕೆ ಸಮಾನವಾದಂತಹ ಒಂದು ಅರ್ಥದಲ್ಲಿ ಅಲ್ಲಂ ಪ್ರಭುಗಳು ನೋಡ್ತಾರೆ. ಇದು ನಮ್ಮ ಪ್ರವೃತ್ತಿಯಿಂದ ಬರುವಂಥದ್ದು. ನೀವು ವೃತ್ತಿಯಿಂದ ಏನಾದ್ರೂ ಆಗಿರ್ರಿ, ಇಂಜಿನಿಯರ್ ಆಗಿರ್ರಿ, ಡಾಕ್ಟರ್ ಆಗಿರ್ರಿ, ಲೆಕ್ಚರರ್ ಆಗಿರ್ರಿ, ಪ್ರೊಫೆಸರ್ ಆಗಿರ್ರಿ, ಟೀಚರ್ ಆಗಿರ್ರಿ, ಸಾಮಾನ್ಯ ಕೃಷಿಕ ಆಗಿರ್ಲಿ, ಕಾರ್ಮಿಕ ಆಗಿರ್ಲಿ, ಯಾವುದೇ ಆಗಿರ್ಲಿ, ಗೃಹಿಣಿ ಆಗಿರ್ಲಿ, ಯಾವುದೇ ಆಗಿದ್ರೂ ಕೂಡ ತನ್ನ ವೃತ್ತಿಯನ್ನ ಬಿಟ್ಟು ಬೇರೆ ಒಂದು ಲೋಕವನ್ನ ತನ್ನ ಸುತ್ತಲೂ ಆತನ ಸೃಷ್ಟಿ ಮಾಡ್ಕೊಳ್ತಾನಲ್ಲ, ಅದು ಪ್ರವೃತ್ತಿ, ಅದು ಅಭಿರುಚಿ, ಅದು ಸದಭಿರುಚಿ. ಮತ್ತೆ ಈ ಪ್ರವೃತ್ತಿ ಮನುಷ್ಯನ ಕ್ರಿಯಾಶೀಲತೆಯನ್ನ, ಮನುಷ್ಯನ ಇರುವಿಕೆಯನ್ನ, ಮನುಷ್ಯನ ಜೀವಂತವನ್ನ ಎಷ್ಟೊಂದು ಚಲನಶೀಲತೆಯಲ್ಲಿ ಇಡ್ತದೆ ಅಂತಂತಂದ್ರೆ ನಮ್ಗೆ ಗೊತ್ತಿರದ ಹಾಗೇನೆ ಅಗಾಧವಾಗಿ ನಾವು ಬೆಳೆಯುವಂತಹ ಒಂದು ಶಕ್ತಿ ಈ ಪ್ರವೃತ್ತಿಗಿದೆ. ಹಾಗಾಗಿ ಇಂತಹ ಸದಭಿರುಚಿಯ, ಇಂತಹ ಒಂದು ಪ್ರವೃತ್ತಿಗಳ ಬಗ್ಗೆ ನಾವು ಆಸಕ್ತಿಯನ್ನು ತೋರಿಸಿದ್ರೆ ಸಮಾಜದಲ್ಲಿ ನಾವು ಒಬ್ಬ ವಿಭಿನ್ನ ವ್ಯಕ್ತಿಯಾಗಿ ಪರಿಗಣಿಸೋದಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಮತ್ತೆ ನನ್ನ ಇವತ್ತಿನ ಮಾತಿನಲ್ಲಿ ಬಹುಶಃ ಅನೇಕ ಸಂದರ್ಭದಲ್ಲಿ ಮೇಷ್ಟ್ರ ಬಗ್ಗೆ ಒಂದು ಮಾತು ಬರ್ತದೆ. ಮೇಷ್ಟ್ರು ಅಂತ ನಾನು ಅವರ ಹೆಸರನ್ನ
ತಗೊಂಡ್ರು ತಗೊಳ್ಬಹುದು. ಅದಕ್ಕೆ ಒಂದು ಕಾರಣ ಇದೆ. ನಮ್ಮಲ್ಲಿ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಸಾಮ್ಯತೆ ಇರುವಂತಹ ಏಕೈಕ ವ್ಯಕ್ತಿ ಅಂತಂತಂದ್ರೆ ಶಿಕ್ಷಕರು, ಟೀಚರ್ಸು. ಆಮೇಲೆ ಈ ಪ್ರೊಫೆಸರ್ಗಳು ಅಥವಾ ಕಾಲೇಜ್ ಲೆಕ್ಚರರ್ಸು ಇವರು. ಯಾಕಂತಂದ್ರೆ ಅವರು ವೃತ್ತಿಯಿಂದ ಪಾಠವನ್ನ ಶಾಲೆಯಲ್ಲಿ ಹೇಳ್ತಾರೆ, ಮಕ್ಕಳಿಗೆ ಓದಿಕೊಳ್ಳೋದನ್ನು ಅದನ್ನೇ ಓದ್ತಾರೆ. ಆಮೇಲೆ ಸಾಧ್ಯವಾದ್ರೆ ಒಬ್ಬ ಬರಹಗಾರ, ಉದಾಹರಣೆಗೆ ಹೇಳ್ತೇನೆ, ಒಬ್ಬ ಬರಹಗಾರ ಏನಾದ್ರು ಇದ್ದ ಅಂತಂತಂದ್ರೆ ಆ ರನ್ನ, ಆ ಪಂಪ, ಆ ಕುಮಾರವ್ಯಾಸ, ಆ ಮುದ್ದಣ್ಣ, ಆ ಎಲ್ಲರೂ ಕೂಡ ಅವರು ದಿನನಿತ್ಯ ಬದುಕಿನಲ್ಲಿ ಬಂದು ಹೋಗ್ಬಿಡ್ತಾರೆ. ಹಾಗಾಗಿ ಅವರ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಹೆಚ್ಚು ಕಡಿಮೆ ಯಾವುದೇ ವ್ಯತ್ಯಾಸ ಇಲ್ಲ. ಅಕಸ್ಮಾತ್ ಸಂಗೀತಗಾರರಾಗಿದ್ರೂ ಕೂಡ, ಅಕಸ್ಮಾತ್ ಒಬ್ಬ ಕಲಾವಿದ ಆಗಿದ್ರೂ ಕೂಡ ಆ ಮೇಸ್ಟರ್ ವೃತ್ತಿ ಆತನ ಕೆಲಸಕ್ಕೆ ಬರ್ತದೆ. ಆದ್ರೆ ಈ ಒಂದು ಕಾರ್ಖಾನೆಯಲ್ಲಿ ಕಾರ್ಮಿಕ ಆಗಿದ್ರು, ಅಥವಾ ಬಸ್ ಕಂಡಕ್ಟರ್ ಆಗಿದ್ರು, ಅಥವಾ ಡ್ರೈವರ್ ಆಗಿದ್ರು, ಅಥವಾ ಕೃಷಿಕ ಆಗಿದ್ರು, ಅಥವಾ ಗೃಹಿಣಿ ಆಗಿದ್ರು, ಅವರ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಯಾಕಂತಂದ್ರೆ ಅವರಿಗೆ ಸಿಗುವಂತಹ ಹೆಚ್ಚಿನ ಸಮಯ ಏನಿರ್ತದೆ ಅದನ್ನ ತಮ್ಮ ದಿನನಿತ್ಯದ ಕೆಲಸವನ್ನ ಮಾಡಿ ಆಮೇಲೆ ಆ ಕೆಲಸವನ್ನ ಬದಿಗಿಟ್ಟು ಆಮೇಲೆ ತಮ್ಮ ಪ್ರವೃತ್ತಿಯ ಬಗ್ಗೆ, ಅಂದ್ರೆ ತಮ್ಮ ಆಸಕ್ತಿಗಳ ಬಗ್ಗೆ, ತಮ್ಮ ಅಭಿರುಚಿಗಳ ಬಗ್ಗೆ ಅವರು ಗಮನವನ್ನ ಕೊಡಬೇಕಾಗ್ತದೆ. ಇದು ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ಬಂದಂಥದ್ದು. ಯಾಕಂದ್ರೆ ನಾನು ಒಬ್ಬ ಇಂಜಿನಿಯರ್ ಆಗಿ, ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಒಂದು MNC ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಸಿಗ್ತಾ ಇದ್ದಂತಹ ಕೆಲಸದ ಮಧ್ಯೆ ನನ್ನ ಅಭಿರುಚಿಗಳಿಗೆ ನಾನು ಕೊಡ್ತಾ ಇದ್ದಂತಹ ಸಮಯ ಏನಿತ್ತಲ್ಲ ಅದು ಬಹಳ ಕಡಿಮೆ ಇತ್ತು. ನನಗೆ ಯಾವುದೇ ಒಂದು ಕಾವ್ಯದ ಬಗ್ಗೆನೋ ಯಾವುದೇ ಒಂದು ಕಾದಂಬರಿ ಬಗ್ಗೆನೋ ಆಸಕ್ತಿ ಬಂದಾಗ ನನ್ನ ಹಿರಿಯ ಅಧಿಕಾರಿಗಳು, ಜನರಲ್ ಮ್ಯಾನೇಜರ್ಗಳೆಲ್ಲ ಹೇಳೋರು, ಅದು ಇವತ್ತು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು, ನಾಳೆಗೆ ಅದನ್ನ ನಾವು ದೆಹಲಿ ಕಳಿಸ್ಬೇಕಾಗಿದೆ, ಅದು ಇವತ್ತು ಆಗ್ಲೇಬೇಕು, ರಾತ್ರಿ ಎಷ್ಟೊತ್ತಾದ್ರೂ ಕೂತ್ಕೊಂಡು ನೀವು ಮಾಡಲೇಬೇಕು. ಇಂತಹ ಒತ್ತಡಗಳ ಮಧ್ಯೆ ನಾವು ನಮ್ಮ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವಂತಹ ಕ್ರಿಯಾಶೀಲತೆ ಏನಿದೆಯಲ್ಲ ಅದು ನಿಜವಾಗಿಯೂ ಕೂಡ ತುಂಬಾ ಸವಾಲಿನ ಕೆಲಸ ಅದು. ಹಾಗಾಗಿ ಈ ಮೇಸ್ಟ್ರುಗಳಿಗೂ ಮತ್ತು ಅದರ್ ದನ್ ಮೇಸ್ಟ್ರು ಇರುವಂತಹ ವ್ಯತ್ಯಾಸ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ ಅಷ್ಟೇ. ಒಟ್ಟಾರೆಯಾಗಿ ಈ ವೃತ್ತಿ ಮತ್ತು ಪ್ರವೃತ್ತಿಯ ಬಗ್ಗೆ ಒಬ್ಬ ಆಂಗ್ಲ ಕವಿ ಹೇಳ್ತಾನೆ, ಚೂಸ್ ಎ ಜಾಬ್ ಯು ಲವ್, ಚೂಸ್ ಎ ಜಾಬ್ ಯು ಲವ್ ಅಂಡ್ ಯು ವಿಲ್ ನೆವರ್ ಹ್ಯಾವ್ ಟು ವರ್ಕ್ ಎ ಡೇ ಇನ್ ಯುವರ್ ಲೈಫ್. ಒಂದು ಕೆಲಸವನ್ನು ನಾವು ಎಂತಹ ಕೆಲಸವನ್ನು ನಾವು ಪ್ರೀತಿಸಬೇಕು, ಸೆಲೆಕ್ಟ್ ಮಾಡ್ಕೊಳ್ಬೇಕು, ಆಯ್ಕೆ ಮಾಡ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅಂತಂದ್ರೆ ಆ ಕೆಲಸ ಇಡೀ ದಿನ ನಿಮ್ಮ ಬದುಕಿನಲ್ಲಿ ಬಂದು ಹೋಗ್ತಾ ಇರಬೇಕು, ನಿಮ್ಮ ಜೀವನದಲ್ಲಿ ಬಂದು ಹೋಗ್ತಾ ಇರಬೇಕು. ಬಹುಶಃ ಈ ಕ್ರಮ ಏನಿದೆ ಇದನ್ನು ಕೂಡ ಮೇಸ್ಟ್ರಿಗೆ ಅನ್ವಯಿಸುವಂತದ್ದು. ಆದ್ರೆ ಇದನ್ನ ಬಿಟ್ಟು ಬೇರೆ ವೃತ್ತಿಯಲ್ಲಿರುವಂತವರಿಗೆ ಈ ಆಂಗ್ಲ ಕವಿಯ ಮಾತು ಅಷ್ಟು ಉಪಯುಕ್ತ ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ವೃತ್ತಿ ಜೀವನದ ಬಗ್ಗೆ ಎಷ್ಟು ನಾವು ಆಸಕ್ತಿಯಿಂದ ನಮ್ಮ ಜೀವನದಲ್ಲಿ ತೊಡಗಿಕೊಳ್ತೀವೋ ಅಷ್ಟೇ ಪ್ರವೃತ್ತಿಯ ಬಗ್ಗೆನೂ ಕೂಡ ನಾವು ಆಸಕ್ತಿಯನ್ನ ವಹಿಸ್ಕೊಳ್ಬೇಕು. ಹಾಗಾದ್ರೆ ಪ್ರವೃತ್ತಿಗೆ ಯಾಕೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕು? ಯಾಕೆಂತಂದ್ರೆ ಮನುಷ್ಯನ ಚಲನಶೀಲತೆಯನ್ನ ಜೀವಂತವಾಗಿಡುವಂತಹ ಕೆಲಸ ನಮ್ಮ ಪ್ರವೃತ್ತಿ ಮಾಡ್ತದೆ. 8 ಗಂಟೆಗಳ ಕೆಲಸ ನೀವು ಏನಾದ್ರೂ ಮಾಡ್ರಿ, ಆದ್ರೆ ನಂತರದ ನಮ್ಮ ಆಸಕ್ತಿಗಳೇನಿದಾವಲ್ಲ ಅವೇ ನಮ್ಮನ್ನ ಜೀವಂತವಾಗಿರ್ತವೆ. ನೀವು ಹಳೇ ಕನ್ನಡದ ಸಿನಿಮಾಗಳಲ್ಲಿ ಒಂದು ಡೈಲಾಗ್ ಅನ್ನ ನೋಡಿರ್ಬೋದು. KS ಅಶ್ವಥ್ ಅವರು ತಂದೆಯ ಪಾತ್ರನೋ ಅಥವಾ ಮಾವನ ಪಾತ್ರವನ್ನ ಮಾಡಿದಾಗ ಅವರ ಮಗಳು ಒಬ್ಬ ಹುಡುಗನನ್ನ ಪ್ರೀತಿಸ್ತಾಳೆ. ಅವಳು ಅವನನ್ನೇ ಮದುವೆ ಆಗ್ತೀವಿ ಅಂತ ಹೇಳಿದಾಗ ಅವನು ಒಂದಿನ ಮನೆಗೆ ಬರ್ತಾನೆ. ಒಂದು ಫೈನ್ ಡೇ ಮನೆಗೆ ಬಂದಾಗ ಅವರು ಕೇಳ್ತಾರೆ, ಅಲ್ಲಪ್ಪ ನೀನು ಉಪಜೀವನಕ್ಕೆ ಏನ್ ಮಾಡ್ಕೊಂಡಿದೀಯಾ? ನೋಡಿ ಅಲ್ಲಿ ಅಶ್ವಥ್ ಅವರ ಮಾತಿನ ಹಿಂದೆ ಎಷ್ಟು ಅಗಾಧವಾದಂತಹ ಒಂದು ಅರ್ಥ ಇದೆ ಅಂತಂತಂದ್ರೆ ಅವರಿಗೆ ವೃತ್ತಿಯನ್ನ ಅಂತದ್ದು ಉಪಜೀವನ, ಈ ನೌಕರಿಯನ್ನ ಅಂತದ್ದು ಏನಿದೆಯಲ್ಲ ಅದು ಉಪಜೀವನ. ಅದಕ್ಕೆ ಅವ್ರು ಕೇಳ್ತಾರೆ, ಆಯ್ತಪ್ಪ ಉಪಜೀವನಕ್ಕೆ ಏನ್ ಮಾಡ್ಕೊಂಡಿದೀಯಾ? ಅದು ಜೀವನ ಅಲ್ಲ, ನೌಕರಿಯನ್ನ ಅಂತದ್ದು ಜೀವನ ಅಲ್ಲ, ನಮ್ಮ ವೃತ್ತಿ ಜೀವನ ಅಲ್ಲ ಅನ್ನುವಂತಹ ಕೆಲಸವನ್ನ ಒಂದು ಮಾತನ್ನ ಅಶ್ವಥ್ ಅವರು ಬಹಳ ಸುಂದರವಾಗಿ ಅವರ ಹಳೆಯ ಸಿನಿಮಾಗಳಲ್ಲಿ ನಾವು ನೋಡ್ತೇವೆ. ಇದು 8 ತಾಸು 10 ತಾಸು ಕೆಲಸ ಮಾಡುವಂತಹ ವೃತ್ತಿಗಳಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ವೃತ್ತಿಯಲ್ಲಿ ಈ ಸೈಕಲ್ ಶಾಪ್ ಇಟ್ಕೊಂಡಂತವರಾಗ್ಲಿ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ಮಾಡ್ತಾ ಇರೋಂಥವರ ವೃತ್ತಿಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹಾಗೆ ಈ ಪ್ರವೃತ್ತಿಯ
ಏನು ಅಂಶಗಳೇನಿದಾವೆ ನಮ್ಮ ಜೀವನದಲ್ಲಿ ಹಾಗೆ ಹಾಸು ಹೊಕ್ಕಾಗಿ ಬರಬೇಕು ಅಂತಂದ್ರೆ ನಮಗೆ ಗೊತ್ತಿರದೇನೆ ಅಥವಾ ನಮ್ಮ ಎಲ್ಲ ಒತ್ತಡಗಳನ್ನ ಬದಿಗಿಟ್ಟು ನಾವು ಅದರಲ್ಲಿ ತೊಡಗಿಸಿಕೊಂಡಾಗ ಒಬ್ಬ ವಿಭಿನ್ನ ವ್ಯಕ್ತಿಯಾಗಿ ನಾವು ಸಮಾಜದಲ್ಲಿ, ಅದು ಯಾವುದೇ ಕ್ಷೇತ್ರ ಇರಲಿ, ಸಾಹಿತ್ಯ ಇರಲಿ, ಸಂಗೀತ ಇರಲಿ, ಆಮೇಲೆ ನೃತ್ಯ ಇರಲಿ, ಬೇಕಾದಂತ ವಿಷಯಗಳಿರಲಿ, ಅದ್ರ ಯಾವುದೇ ಒಂದು ಸಾಧನೆ ಮೂಲಕ ಅದನ್ನ ನಮ್ಮದ್ರೊಳಗೆ ಇಳಿಸಿಕೊಳ್ಳೋದ್ರ ಮೂಲಕ ನಾವೊಂದು ಆ ಕ್ಷೇತ್ರಕ್ಕೆ ಒಂದು ಅತ್ಯುತ್ತಮವಾದಂತಹ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯ, ನಾನು ಸಾಹಿತ್ಯವನ್ನೇ ಯಾಕೆ ಇಲ್ಲಿ ಪ್ರವೃತ್ತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ವೃತ್ತಿ ಮತ್ತು ಪ್ರವೃತ್ತಿಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಮತ್ತು ನಮ್ಮ ಪ್ರವೃತ್ತಿ ಹೆಚ್ಚು ಸಾಮ್ಯತೆಗೆ ಬರುವಂತಹ ವಿಷಯಗಳು. ಹಾಗಾಗಿ ಸಾಹಿತ್ಯದ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಸಾಹಿತ್ಯ ಬಿಟ್ಟು ಬೇರೆ ಪ್ರವೃತ್ತಿಗಳು ಕೂಡ ಇದಾವೆ. ನಾನು ಆಗ್ಲೇ ಹೇಳಿದಾಗೆ ಸಂಗೀತ ಇದೆ, ನೃತ್ಯ ಇದೆ, ಬೇರೆ ಬೇರೆ ಕ್ಷೇತ್ರಗಳು ಇದಾವೆ. ಆದ್ರೆ ಸಾಹಿತ್ಯದ ಬಗ್ಗೆ ನಾವು ಮಾತನಾಡಿದಾಗ ಇವಾಗ ನೋಡಿ, ವೃತ್ತಿಯಲ್ಲಿ ಅನೇಕ ಜನ, ನಮ್ಮ ಕನ್ನಡದಲ್ಲಿ ಕಡಿಮೆ ಜನ ಇರಬಹುದು, ಆದ್ರೆ ಇಂಗ್ಲಿಷನ್ನ ತೆಗೆದುಕೊಂಡಾಗ ಅಥವಾ ಫ್ರೆಂಚ್ ಭಾಷೆಯನ್ನ ನಾವು ತೆಗೆದುಕೊಂಡಾಗ, ಚೈನಾವನ್ನ ನಾವು ನೋಡಿದಾಗ, ಜರ್ಮನಿ ಭಾಷೆಯನ್ನ ನಾವು ತೆಗೆದುಕೊಂಡಾಗ, ಅಂದ್ರೆ ವಿಶ್ವದ ಅನೇಕ ವಿಷಯಗಳು, ಅನೇಕ ಭಾಷೆಗಳಲ್ಲಿ ನಾವು ಪ್ರವೃತ್ತಿಯನ್ನ ಮಾತಾಡಿದಾಗ ಅಲ್ಲಿ ವೃತ್ತಿಯಲ್ಲಿ ಒಂದಿದ್ಬಿಟ್ಟು ಪ್ರವೃತ್ತಿಯಲ್ಲಿ ಅತ್ಯುತ್ತಮ ಬರಹಗಾರರನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಅನೇಕ ಜನ ಇದ್ದಾರೆ. ಇಂಗ್ಲಿಷ್ನ ಬರಹಗಾರರ ಜೊತೆಗೆ ಫ್ರೆಂಚ್ ಬರಹಗಾರರು, ಜರ್ಮನಿಯ ಬರಹಗಾರರು, ಜೆಕ್ನ ಬರಹಗಾರರು, ಆಮೇಲೆ ಚೈನಾದ ಬರಹಗಾರರು ವೃತ್ತಿಯಿಂದ ಮತ್ತು ಪ್ರವೃತ್ತಿಯಿಂದ ಎಷ್ಟೊಂದು ವಿಭಿನ್ನವಾಗಿದ್ದಾರೆ ಅಂತಂತಂದ್ರೆ ನೀವು ಅದನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಮೇಸ್ಟ್ರುಗಳು ಮಾತ್ರ ಅಲ್ಲಿ ಬರಹಗಾರರಾಗಿಲ್ಲ. ಶೇಕ್ಸ್ಪಿಯರ್ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದ, ಯಾವ ಯೂನಿವರ್ಸಿಟಿಯಲ್ಲಿ ಆತ ಲೆಕ್ಚರರ್ ಆಗಿದ್ದ. ಹಾಗೇನೆ ನಮ್ಮ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಸಾಹಿತ್ಯದ ಮನುಷ್ಯ ಆತ ಒಬ್ಬ ಕಾರ್ಮಿಕ. ಆತನ ಹೆಸರು ಸುಲ್ಲಿ ಪ್ರೊದೋಮ್ ಅಂತ ಹೇಳ್ಬಿಟ್ಟು ಫ್ರೆಂಚ್ ಲೇಖಕ. ಆತ 1901ರಲ್ಲಿ ಆತ ನೊಬೆಲ್ಗೆ ಅವಾರ್ಡ್ ತಗೊಳ್ತಾನೆ. ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ನಮ್ಮಲ್ಲಿ ಅನೇಕ ಜನರಿಗೆ ಒಂದು ಕೀಳರಿಮೆ ಇದೆ. ಕೇವಲ ಮೇಷ್ಟ್ರುಗಳು ಮಾತ್ರ ಸಾಹಿತ್ಯ ರಚನೆಯನ್ನ ಮಾಡಬೇಕು, ಮೇಷ್ಟ್ರುಗಳು ಮಾತ್ರ ಸದಭಿರುಚಿಯ ಕೆಲಸಗಳಲ್ಲೇ ತೊಡಗಿಕೊಳ್ಬೇಕು, ಆಮೇಲೆ ಪುಸ್ತಕಗಳನ್ನ ಕಾಲೇಜ್ ಪ್ರೊಫೆಸರ್ಗಳೇ ಬರಿಬೇಕು, ಕಾವ್ಯವನ್ನ ಇವರೇ ಮಾಡಬೇಕು. ಈ ತರದ ಒಂದು ಕೀಳು ಯೋಚನೆಗಳು ನಮ್ಮ ಹತ್ರ ಇದಾವೆ, ಅನೇಕ ಜನರ ಹತ್ರ. ಅದರ ಅಗತ್ಯ ಇಲ್ಲ. ಯಾವುದೇ ಪ್ರವೃತ್ತಿಯನ್ನ ಬೆಳೆಸಿಕೊಳ್ಳುವಂತಹ ಮನುಷ್ಯನಿಗೆ ತಾನು ಯಾವ ವೃತ್ತಿಯಲ್ಲಿದ್ದೀನಿ, ನನ್ನ ಲಿಂಗ ಯಾವುದು, ನನ್ನ ಜಾತಿ, ನನ್ನ ಧರ್ಮ, ನನ್ನ ವಯಸ್ಸು, ನಾನು ಯಾವ ಕ್ಷೇತ್ರದಿಂದ ಬಂದವನು, ಇಂತಹ ಯಾವುದೇ ಯೋಚನೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯವೇ ಇಲ್ಲ. ಉದಾಹರಣೆಗೆ ನೋಡಿ, ನಮ್ಮ ಕನ್ನಡದ ಪಂಪನನ್ನ ನೀವು ತೆಗೆದುಕೊಂಡ್ರೆ, ಆತ ಯಾವ ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಆಗಿದ್ದ? ಅರಿಕೇಸರಿ ಆಸ್ಥಾನದಲ್ಲಿ ಆತ ಆಸ್ಥಾನ ವಿದ್ವಾಂಸ. ಇನ್ನೂ ಒಂದು ಬಹಳ ಕುತೂಹಲವಾದಂತಹ ವಿಷಯ ಅಂತಂದ್ರೆ, ಇವತ್ತು ಕನ್ನಡಕ್ಕೆ ಅತ್ಯಂತ ಶ್ರೇಷ್ಠ ಕಾವ್ಯವನ್ನ ಕೊಟ್ಟಂತಹ ರನ್ನ, ಗದಾ ಯುದ್ಧ ಕಾವ್ಯವನ್ನ ಕೊಟ್ಟಂತಹ ರನ್ನ ಬಳೆ ಮಾರುವ ವೃತ್ತಿಯಲ್ಲಿ ಇದ್ದಂತಹ. ಅಕಸ್ಮಾತ್ ಇವತ್ತು ಆ ರನ್ನ ಕೇವಲ ಬಳೆ ಮಾರ್ತಾ ಕುತ್ಕೊಂಡಿದ್ರೆ ನಾವು ರನ್ನನ ಗದಾ ಯುದ್ಧವನ್ನ ಓದೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಂಥ ಒಂದು ಕಾವ್ಯವನ್ನ ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಿದ್ವಿ ಅಂತಂತಂದ್ರೆ, ರನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಬರೆದಿದ್ರೆ ಆತ ಒಂದ್ ಕಡೆ ಹೇಳ್ತಾನೆ ಗದಾ ಯುದ್ಧದಲ್ಲಿ, ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆಯಲ್ಲಮಂ, ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆಯಲ್ಲಮಂ, ಈ ಗದಾ ಯುದ್ಧದೋಳ್ ಅಂತೂ ಒಳಗೊಂಡತ್ತು ಏನೆ ಸಿಂಹಾವಲೋಕನಂ ಕ್ರಮದಿನ್ ಅರಿಪಿದಂ ಕವಿರತ್ನಂ. ಗದಾ ಯುದ್ಧದಲ್ಲಿ ಬರ್ತದೆ ಒಂದು ಮಾತು. ಅಂದ್ರೆ ಸಿಂಹ ಆಹಾರಕ್ಕಾಗಿ ಅರಣ್ಯ ಸಂಚರಿಸುತ್ತಿರ್ಬೇಕಾದ್ರೆ ಬೇಟೆ ಇದೆಯೋ ಇಲ್ಲವೋ ಅನ್ನುವಂತಹ ಒಂದು 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 ನೋಟವನ್ನ ಹಾಕ್ತದೆ. ಅದು ಆ ನೋಟಕ್ಕೆ ನಾವು ಸಿಂಹಾವಲೋಕನ ಅಂತ ಏನು ಕರಿತೀವಲ್ಲ, ಅಂತಹ ಸಾಹಿತ್ಯದ ಕ್ಷೇತ್ರಕ್ಕೆ
ಒಂದೇ ಒಂದು ಸಿಂಹಾವಲೋಕನ ಮಾಡಿದಂತಹ ರನ್ನ ತನ್ನ ಬಳೆ ಮಾರುವಂತಹ ವೃತ್ತಿಯನ್ನ ಬಿಟ್ಟು ಗದಾ ಯುದ್ಧದಂತಹ ಒಂದು ಅತ್ಯುತ್ತಮವಾದಂತಹ ಶ್ರೇಷ್ಠವಾದಂತಹ ಕೃತಿಯನ್ನ ಕನ್ನಡಕ್ಕೆ ಕೊಟ್ಟಿದ್ದಾನೆ. ಈ ಉದಾಹರಣೆ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗ್ಬೇಕು. ಪಂಪ ಮಾತ್ರ ಅಲ್ಲ, ರನ್ನ ಮಾತ್ರ ಅಲ್ಲ, ಅನೇಕ ಜನ ಇತ್ತೀಚಿನ ಬರಹಗಾರರನ್ನು ಕೂಡ ನಾವು ನೋಡಬಹುದು. ಮಾಸ್ತಿ ಅವರು ನನ್ನ ತಿಳುವಳಿಕೆಯ ಮಟ್ಟದಲ್ಲಿ ಅವರು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿಗಳು ಅಲ್ಲ, ಆಮೇಲೆ ಸಾಹಿತ್ಯದಲ್ಲಿ ಪ್ರೊಫೆಸರು ಟೀಚರು ಕೂಡ ಆಗಿರ್ಲಿಲ್ಲ. ಅವ್ರು ಯಾವುದೋ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ನಲ್ಲಿದ್ರು. ನಿಸಾರ್ ಅಹಮದ್ ಅವರು ಮೂಲತಃ ಭೂಗರ್ಭ ಶಾಸ್ತ್ರದ ಒಬ್ಬ ಪ್ರೊಫೆಸರ್ ಆಗಿದ್ರು. ಅವರ ಹಾಡು ಹೇಗಿದೆ ನೋಡಿ. ಇವತ್ತು ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ನವೆಂಬರ್ನಲ್ಲಿ ಅವರ ಹಾಡು ಇರದೇ ಇದ್ರೆ, ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ಶಿಖರದಲ್ಲಿ ತಾಯಿ ನನಗೆ ನಿತ್ಯೋತ್ಸವ, ಇಂತಹ ಕಾವ್ಯವನ್ನು ಕೊಟ್ಟಂತಹ ನಮ್ಮ ನಿಸಾರ್ ಅಹಮದ್ ಅವರು ಭೂಗರ್ಭ ಶಾಸ್ತ್ರದ ಪ್ರೊಫೆಸರ್ ಆಗಿದ್ರು. ಆದ್ರೆ ಅವರು ಕನ್ನಡ ಸಾಹಿತ್ಯವನ್ನು ಓದಿದವರಲ್ಲ, ಅವರು ಭೂಗರ್ಭ ಶಾಸ್ತ್ರವನ್ನು ಓದಿದವರು. ಹಾಗೆ ನಮ್ಮ ಸಿದ್ದಯ್ಯ ಪುರಾಣಿಕರು, ನಮ್ಮ ಅವಿಭಜಿತ ರಾಯಚೂರು ಜಿಲ್ಲೆಯ ನನ್ನ ಅತ್ಯಂತ ಹೆಮ್ಮೆಯ ಕವಿ ಕಾವ್ಯಾನಂದರು ಸಿದ್ದಯ್ಯ ಪುರಾಣಿಕರು IAS ಅಧಿಕಾರಿಗಳಾಗಿದ್ರು. ಆಮೇಲೆ ಇನ್ನೂ ಒಂದು ವಿಷಯ, ಈ IAS ಅಧಿಕಾರಿಗಳು ಅಥವಾ ಭೂಗರ್ಭ ಶಾಸ್ತ್ರದ ಅಧಿಕಾರಿಗಳು ಅಥವಾ ಪ್ರೊಫೆಸರ್ಗಳಿದ್ದಾಗ ಯಾಕೆ ನಾವು ಅವರ ಕಾವ್ಯವನ್ನ ಬಹಳ ಕುತೂಹಲದಿಂದ ನೋಡಬೇಕು ಅಂತಂತಂದ್ರೆ, ಒಬ್ಬ ಕನ್ನಡದ ಮೇಷ್ಟ್ರಿಗೆ ಸಿಗದೇ ಇರುವಂತಹ ಒಂದು ನುಡಿಗಟ್ಟು ಈ ಬೇರೆ ಕ್ಷೇತ್ರದಿಂದ ಬಂದಂತಹ ಮತ್ತು ಸಾಹಿತ್ಯದಂತಹ ಪ್ರವೃತ್ತಿಯಲ್ಲಿ ತೊಡಗಿಕೊಂಡಂತಹ ಒಬ್ಬ ಕವಿಗೆ, ಒಬ್ಬ ಮನುಷ್ಯನಿಗೆ, ಒಬ್ಬ ಬರಹಗಾರನಿಗೆ ಅದು ಒಲಿದಿರ್ತದೆ. ಉದಾಹರಣೆಗೆ ನೋಡಿ, ನಮ್ಮ ನಿಸಾರ್ ಅಹಮದ್ ಅವರು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ಶಿಖರದಲ್ಲಿ, ಈ ಸಹ್ಯಾದ್ರಿಯ ಲೋಹದ ಅದಿರು ಅನ್ನುವಂತಹ ಏನು ನುಡಿಗಟ್ಟಿದೆಯಲ್ಲ, ಇದು ಒಬ್ಬ ಭೂಗರ್ಭ ಶಾಸ್ತ್ರದ ಪ್ರೊಫೆಸರ್ಗಳಿಗೆ ಮಾತ್ರ ಒಲಿದು ಬಂದಂತಹ ಶಬ್ದ. ಒಬ್ಬ ಕನ್ನಡದ ಮೇಷ್ಟ್ರಿಗೆ ಯಾವುದೋ ಒಂದು ಶೃಂಗಾರವಾದಂತಹ ರಸ ಸಿಗ್ತದೆ, ಯಾವುದೋ ಒಂದು ಶೃಂಗಾರವಾದಂತಹ ಶಬ್ದ ಸಿಗ್ತದೆ. ಆತ ಯಾವತ್ತಿಗೂ ಕೂಡ ಚಂದ್ರನನ್ನ ರೂಪಕಗಳ ಮೂಲಕ ನೋಡ್ತಾನೆ, ಸೂರ್ಯನನ್ನ ಬೇರೆ ರೂಪಕಗಳ ಮೂಲಕ ನೋಡ್ತಾನೆ, ಒಲವನ್ನ ಬೇರೆ ಬೇರೆ ರೀತಿಯಲ್ಲಿ ಆತ ಆಸ್ವಾದಿಸ್ತಾನೆ. ಆದ್ರೆ ನಿಸಾರ್ ಅಹಮದ್ ಅವರು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನಿ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ಅದಿರುಗಳನ್ನ, ಪಶ್ಚಿಮ ಘಟ್ಟದ ಲೋಹದ ಅದಿರುಗಳನ್ನ ತಮ್ಮ ಕಾವ್ಯದಲ್ಲಿ ಹಿಡಿದಿಟ್ಟಿರುವಂತಹ ಬಹಳ ಅಪೂರ್ವವಾದಂತಹ ಕವಿ. ಇಂತಹ ಕಾರಣಗಳಿಗಾಗಿ ನಾವು ಪ್ರವೃತ್ತಿಯಲ್ಲಿ ಕವಿಯಾಗಿದ್ದು ವೃತ್ತಿಯಲ್ಲಿ ಬೇರೆ ಕ್ಷೇತ್ರಗಳಿಂದ ಬಂದಂತಹ ಕವಿಗಳ ಕಾವ್ಯವನ್ನು ಗಮನಿಸಿದಾಗ ನಮಗೆಲ್ಲರಿಗೂ ಕೂಡ ಖಂಡಿತವಾಗಿ ಗೊತ್ತಾಗ್ತದೆ. ಆಮೇಲೆ ನಮ್ಮವರೇ ಆದಂತಹ ನಿಸಾರ್ ಅಹಮದ್ ಅವರಾಯ್ತು. ಆಮೇಲೆ MN ವ್ಯಾಸರಾವ್ ಅವರು ಬ್ಯಾಂಕಿನಲ್ಲಿ ಉದ್ಯೋಗಿ ಆಗಿದ್ರು. ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿ ಅವರ ಭಾವಗೀತೆಗಳನ್ನ ನೀವು ಕೇಳ್ತಾ ಕೂತ್ಕೊಂಡ್ರೆ ಯಾವ ಕುವೆಂಪು ಶಿವರುದ್ರಪ್ಪನವರಿಗಂತಲೂ ಕಡಿಮೆ ಭಾವಗೀತೆಗಳನ್ನ ಅವರು ಬರೆದಿಲ್ಲ. ಅವರು ಒಂದು ಚಲನಚಿತ್ರದಲ್ಲಿ ಒಂದು ಬರೆದಿದ್ದಾರೆ. ಬಹುಶಃ ಅವರಿಗೆ ಬ್ಯಾಂಕ್ ಉದ್ಯೋಗನೇ ಅವರಿಗೆ ಪ್ರೇರಣೆಯನ್ನು ಕೊಟ್ಟಿರಬೇಕು. ಒಂದು ಸಿನಿಮಾದಲ್ಲಿ 4 4 8 ಇಷ್ಟೇ ಬದುಕಿನ ನಂಟು, ಈ ತರ ಒಂದೇನೋ ಕಥೆ ಬರ್ತದೆ, ಒಂದು ಹಾಡು ಬರ್ತದೆ. ಈ ತರಹದ ಶಬ್ದ, ಈ ತರಹದ ನುಡಿಗಟ್ಟುಗಳು ಪ್ರವೃತ್ತಿಯಲ್ಲಿ ಕವಿಯಾಗಿ ವೃತ್ತಿಯಿಂದ ಬೇರೆ ಕ್ಷೇತ್ರದಿಂದ ಬಂದಂತಹ ಕವಿಗಳ ಬರಹಗಾರರ ಮೂಲಕ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ PS ರಾಮಾನುಜಂ ಅವರು ನಮ್ಮ IPS ಅಧಿಕಾರಿಗಳಾಗಿದ್ರು, ಪೊಲೀಸ್ ಇಲಾಖೆಯಲ್ಲಿದ್ರು. ವಿಜಯ ಸಾಸ್ನೂರ್ ಅವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಯಶವಂತ ಚಿತ್ತಾಲ್ ಅವರ ಕಾದಂಬರಿಗಳು, ವ್ಯಾಸರಾಯ ಬಲ್ಲಾಳ್ ಅವರ ಕಾದಂಬರಿಗಳು, ಅವರ ಕಾದಂಬರಿಗಳನ್ನ ನಾವು ನೋಡಿದಾಗ ಅವರಿಬ್ಬರು ಕೂಡ ಒಂದು ಯಾವುದೋ MNC ಕಂಪನಿಯಲ್ಲಿ ಅಧಿಕಾರಿಗಳಾಗಿದ್ರು. ಇಬ್ಬರು ಕೂಡ ಅವರ ಯಶವಂತ ಚಿತ್ತಾಲ್ರ ಶಿಕಾರಿ ಕಾದಂಬರಿ, ಆಮೇಲೆ ವ್ಯಾಸರಾಯ ಬಲ್ಲಾಳ ಅವರ ಬಂಡಾಯ ಕಾದಂಬರಿ, ಈ ಎರಡೂ ಕಾದಂಬರಿಗಳನ್ನ ತಾವು ದಯವಿಟ್ಟು ಓದಿದ್ರೆ ಅದರಲ್ಲಿ ಬರುವಂತಹ ವಿಷಯಗಳು ಯಾವುದೇ ಒಬ್ಬ ಕನ್ನಡ ಪ್ರೊಫೆಸರಿಗೆ ಸಿಗದೇ ಇರುವಂತಹ ಕಾದಂಬರಿ ವಸ್ತುಗಳು ಅವರ ಕಾದಂಬರಿಯಲ್ಲಿದ್ದಾವೆ. ಆ ಕಾರ್ಮಿಕರ ಹಿನ್ನೆಲೆ, ಆ ಕಾರ್ಖಾನೆಯಲ್ಲಿ ನಡೆಯುವಂತಹ ಶೋಷಣೆಗಳು, ಆ ಕಾರ್ಖಾನೆಯ ಅಧಿಕಾರಗಳ ಮಧ್ಯೆ ನಡೆಯುವಂತಹ ತಿಕ್ಕಾಟಗಳು, ಅಲ್ಲಿಯ ಅಸಮಾನತೆಗಳು, ಆಮೇಲೆ ಅಧಿಕಾರಿ ಎಷ್ಟೇ ದೊಡ್ಡವನಾಗಿದ್ದರೂ ಕೂಡ ಆತನ ಅಸಮಾಧಾನಕ್ಕೆ ಏನೆಲ್ಲ ಕಾರಣಗಳಿರ್ತವೆ, ಆಮೇಲೆ ಕಾರ್ಮಿಕರ ಮಧ್ಯೆ
ನಡೆಯುವಂತಹ ತಿಕ್ಕಾಟಗಳು ಈ ಎಲ್ಲ ಏನಿದಾವಲ್ಲ ಇವು ಯಾವುದೇ ವಿಷಯಗಳು ವೃತ್ತಿಯಲ್ಲಿ ಒಬ್ಬ ಪ್ರೊಫೆಸರ್ ಆಗಿದ್ರೆ, ಕನ್ನಡದ ಪ್ರೊಫೆಸರ್ ಆಗಿದ್ರೆ ಅದಕ್ಕೆ ಖಂಡಿತವಾಗಿ ಈ ವಿಷಯಗಳು ಸಿಗೋದಿಲ್ಲ. ಆದ್ರೆ ವೃತ್ತಿಯಲ್ಲಿ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ದೊಡ್ಡ ಅಧಿಕಾರಿಯಾಗಿ ಪ್ರವೃತ್ತಿಯಿಂದ ಬರಹಗಾರರಾದ ಕಾರಣದಿಂದಾಗಿ ಯಶವಂತ ಚಿತ್ತಾಲ್ ಅವರ ಮತ್ತು ವ್ಯಾಸರಾಯ ಬಲ್ಲಾಳ್ ಅವರ ಈ ಕಾದಂಬರಿಗಳನ್ನ ನಾವು ಕನ್ನಡದವರು ಬಹಳ ಕುತೂಹಲದಿಂದ ಓದಲೇಬೇಕು, ನೋಡ್ಲೇಬೇಕು. ಮತ್ತೆ ಸತೀಶ್ ಕುಲಕರ್ಣಿ ಅವರು, ಹಾವೇರಿಯಿಂದ ಸತೀಶ್ ಕುಲಕರ್ಣಿ ಅವರ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಬಂಡಾಯದ ಕವಿ. ಅವರ ಕಾವ್ಯ ಇವತ್ತು ದಲಿತ ಸಂಘರ್ಷ ಸಮಿತಿಯ ಬಹುತೇಕ ಹಾಡುಗಳಾಗಿ ಪರಿವರ್ತನೆ ಆಗಿವೆ. ಅವರು ಮೂಲತಃ KEB ಯಲ್ಲಿ ಕೆಲಸ ಮಾಡಿದಂತಹವರು ಸತೀಶ್ ಕುಲಕರ್ಣಿ ಅವರು. ನೋಡಿ ಎಂತಹ ವಿಚಿತ್ರ ಇದೆ. ಹಾಗೆ ಅನೇಕ ಜನರನ್ನು ನಾವು ನೋಡ್ತಾ ಹೋದಾಗ ಅಷ್ಟೇ ಯಾಕೆ ಇವತ್ತು ನಾವು ಅತ್ಯಂತ ಇತ್ತೀಚಿನ ಪೀಳಿಗೆಯ ನಮ್ಮ ಜಯಂತ್ ಕಾಯ್ಕಿಣಿಯವ್ರನ್ನ ನಾವು ನೋಡಿದ್ರೆ, ಜಯಂತ್ ಕಾಯ್ಕಿಣಿಯವರು ಮೂಲತಃ ಮೈಕ್ರೋಬಯಾಲಜಿಯನ್ನು ಓದ್ದವರು, MSc ಯಲ್ಲಿ ಮೈಕ್ರೋಬಯಾಲಜಿಯನ್ನು ಓದ್ದವರು. ಆದ್ರೆ ಅವರ ಈ ಮಳೆಯ ಹಾಡುಗಳನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದಂತಹ ಹಾಡುಗಳನ್ನ ಕೊಟ್ಟವರು ನಮ್ಮ ಜಯಂತ ಕಾಯ್ಕಿಣಿ. ಅಷ್ಟೇ ಅದ್ಭುತವಾದಂತಹ ಕಥೆಗಳನ್ನ, ತುಂಬಾ ನವಿರಾದ ಕಥೆಗಳನ್ನ ಕೊಟ್ಟಂತಹವರು ನಮ್ಮ ಜಯಂತ ಕಾಯ್ಕಿಣಿ. ಹಾಗೆ ನಮ್ಮಲ್ಲಿ ಅಭಿರುಚಿ ಅನ್ನುವಂಥದ್ದು ಬೆಳಿಬೇಕಾದ್ರೆ ನಾವು ಖಂಡಿತವಾಗಿ ಯಾವುದೇ ಒಂದು ಸಂಕೋಚ ಇರದೇನೆ, ನನ್ನ ಪೊಲೀಸ್ ಮಿತ್ರರೊಬ್ರು ಇದ್ದಾರೆ, ಇವತ್ತಿಗೂ ಕೂಡ ಅವರು ಕೆಲಸ ಮಾಡ್ತಾರೆ, ಗುಲ್ಬರ್ಗಾದಲ್ಲಿದ್ದಾರೆ. ನಮ್ಮ ರಾಯಚೂರಿನಲ್ಲಿ ಒಬ್ರು ಕವಿ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಮಹಾದೇವ್ ಪಾಟೀಲ್ ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆಯ ಗಜಲ್ಗಳನ್ನ ಅವರು ಬರೆದಿದ್ದಾರೆ. ನನಗೆ ಒಂದೊಂದ್ಸರಿ ಆಶ್ಚರ್ಯ ಆಗ್ತದೆ. ದಿನನಿತ್ಯದ ಒತ್ತಡದ ಬದುಕಿನಲ್ಲಿ ಸದಾಕಾಲ ಬೆತ್ತ ಹಿಡಿಯೋದು, ಪೊಲೀಸ್ ಇಲಾಖೆಯ ಕೆಲಸಗಳು, ಅಲ್ಲಿ ಭಾಷೆ ಗೊತ್ತಲ್ಲ ನಮಗೆಲ್ಲ, ಅಂತಹ ಒಂದು ಪ್ರಪಂಚದಲ್ಲಿ ಇಷ್ಟೊಂದು ಸೂಕ್ಷ್ಮವಾಗಿ ಗಜಲ್ಗಳನ್ನ ಬರೆಯುವಂತಹ ಮಹಾದೇವ್ ಪಾಟೀಲ್ರಿಗೆ ಅದು ಹೇಗೆ ಒಲಿದಿರಬಹುದು ಈ ಕಾವ್ಯ ಕನ್ನಿಕೆ ಅನ್ನುವಂಥದ್ದು ನನಗೆ ತುಂಬಾ ಆಶ್ಚರ್ಯ ಆಯ್ತು. ನನ್ನ ಗೆಳೆಯ ಒಬ್ಬರಿದ್ದಾರೆ ರಜನಿಕಾಂತ್ ಅಂತ ಹೇಳ್ಬಿಟ್ಟು, ಅವರು ಇವತ್ತು ಈ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ. ಅವರು ಒಂದು ಕವಿತೆ ಬರೆದಿದ್ದಾರೆ. ತುಂಬಾ ನನಗೆ ಆಶ್ಚರ್ಯ ಆಗಿರೋದು ಅಂತಂದ್ರೆ, ನಾನು ಇವತ್ತು ಅಗೇನ್ ಐ ವಾಂಟ್ ಟು ರಿಪೀಟ್ ದ ಸೇಮ್ ಥಿಂಗ್. ಪೊಲೀಸ್ ಇಲಾಖೆಯಂತಹ ವಿಚಿತ್ರವಾದಂತಹ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ, ಅವ್ರಿಗೆ ಇಷ್ಟು ಸೂಕ್ಷ್ಮ ಸಂವೇದನೆಯ ಮೂಲಕ ಕಾವ್ಯವನ್ನ ಹೇಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ, ಈ ವೃತ್ತಿಯಲ್ಲಿ ಟೀಚರ್ ಆಗಿದ್ದು, ಮೇಸ್ಟರ್ ಆಗಿದ್ರು, ಪ್ರೊಫೆಸರ್ ಆಗಿದ್ದು ಬಿಟ್ಟು ಬೇರೆಯವರು ಇಂತಹ ಕವಿಗಳ ಮೂಲಕ ಸ್ಫೂರ್ತಿಯನ್ನು ಪಡಿಬೇಕು ಅಂತ ನನ್ನ ವಿಚಾರ. ನನ್ನ ಗೆಳೆಯ ರಜನಿಕಾಂತ್ ಅನ್ನೋರು ಒಂದು ಕಾವ್ಯದ ಸಾಲಗಳನ್ನ, ಅವರು ಹನಿಗವನಗಳ ಸಂಕಲನ ಬಂದಿದೆ, ಅವ್ರದ್ದು 5 ಕೃತಿಗಳನ್ನ ಮಾಡಿದ್ದಾರೆ. ಅದರ ಒಂದು ಹನಿಗವನ ಸಂಕಲನದಲ್ಲಿ ಒಂದು ಕವಿತೆ ಇದೆ, ಚಿಕ್ಕದು. ಬ್ಲೇಡಿಗಿಂತ ಹರಿತ, ಬ್ಲೇಡಿಗಿಂತ ಹರಿತ, ಮಿಂಚಿಗಿಂತ ತ್ವರಿತ, ಬ್ಲೇಡಿಗಿಂತ ಹರಿತ, ಮಿಂಚಿಗಿಂತ ತ್ವರಿತ, ಆ ನಿನ್ನ ಕಣ್ಣ ಸೆಳೆತ. ಬ್ಲೇಡಿಗಿಂತ ಹರಿತ, ಮಿಂಚಿಗಿಂತ ತ್ವರಿತ, ಆ ನಿನ್ನ ಕಣ್ಣ ಸೆಳೆತ. ನೋಡ್ರಿ, ಕಾವ್ಯದ ಸೂಕ್ಷ್ಮತೆಗೂ ಮತ್ತು ನಮ್ಮ ವೃತ್ತಿಯಲ್ಲಿರುವಂತಹ ಜಂಜಡೆಗಳಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತಂದ್ರೆ, ಪೊಲೀಸ್ ಇಲಾಖೆಯಲ್ಲಿರುವ ಒಬ್ಬ ಮನುಷ್ಯ ಮೃದು ಹೃದಯಿಯಾಗಿ ಒಬ್ಬ ಕವಿ ಆಗ್ತಾನೆ ಅಂತಂದ್ರೆ, ಆ ಪ್ರವೃತ್ತಿಗಿರುವಂತಹ ಶಕ್ತಿಯನ್ನ ನಾವೆಲ್ಲರೂ ಕೂಡ ಒಂದು ಸಾರಿ ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆ. ಹಾಗಾಗಿ ನಮ್ಮಲ್ಲಿ ಅನೇಕ ಜನರಿಗೆ ನಾನು ಆಗ್ಲೇ ಹೇಳಿದಾಗೆ ಒಂದು ಕೀಳರಿಮೆ ಇದೆ. ಸರ್, ನಾವು ಬರೆಯೋದಕ್ಕೆ ಸಾಧ್ಯನಾ? ನಾವು ಬರೆಯೋದಕ್ಕೆ ಆಗಲ್ವಾ? ನಾವು ಗೃಹಿಣಿಯಾಗಿದ್ದೀವಿ, ನಾವು ಕೃಷಿಕರಾಗಿದ್ದೀವಿ, ನಾವು ಪೊಲೀಸರಾಗಿದ್ದೀವಿ, ನಾವು ಕಾರ್ಮಿಕರಾಗಿದ್ದೀವಿ, ನಾವು ಮತ್ತೇನೇನೋ ನಾವು ವೈದ್ಯರಾಗಿದ್ದೀವಿ. ನನ್ನ ಒಂದು ಕಿವಿ ಮಾತು ಈ ಎಲ್ಲ ಬರಹಗಾರರಿಗೆ ದಯವಿಟ್ಟು ಏನು ಅಂತಂತಂದ್ರೆ, ನೀವು ಇಂತಹ ಯಾವುದೇ ಕೀಳರಿಮೆಯನ್ನ ಮನಸ್ಸಲ್ಲಿ ಇಟ್ಕೊಳ್ಳದೇನೆ ಬಹಳ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕಾಲೇಜಿನ ಮೇಸ್ಟ್ರೇ ಆಗ್ಬೇಕಂತೇನೂ ಇಲ್ಲ. ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೋದು, ನಾನು 40ನೇ ವರ್ಷದ ನಂತರ ಹುಚ್ಚು ಹಿಡಿದವರಂತೆ, ನಾನು BA ಮೆಕ್ಯಾನಿಕಲ್ ಓದ್ತಿರ್ಬೇಕಾದ್ರೆ ನನಗೆ ಸಾಹಿತ್ಯದ ಬಗ್ಗೆ ಓದ್ತೀನೋ ಇಲ್ಲ ಮುಂದೆ ಅನ್ನುವಂತಹ ವಿಚಾರ ನನಗಿರಲಿಲ್ಲ. ಆಮೇಲೆ ನಾನು ಮೈಸೂರು ಯೂನಿವರ್ಸಿಟಿಯಿಂದ, ಓಪನ್ ಯೂನಿವರ್ಸಿಟಿಯಿಂದ ಕನ್ನಡ MA ಮಾಡ್ಕೊಂಡೆ. ಆವಾಗ ನನಗೆಲ್ಲರೂ ಕೇಳೋರು, ಸರ್ ಈ ವಯಸ್ಸಿನಲ್ಲಿ ನಿಮಗೆ ಇದೆಲ್ಲ ಕನ್ನಡ ಸಾಹಿತ್ಯವನ್ನ ಓದುವಂತ ಅಗತ್ಯ ಇದೆನಾ ಅಂತ. ನನಗೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡುವಂತ ಅಗತ್ಯವೂ ಕೂಡ ನನಗಿರಲಿಲ್ಲ. ಯಾಕಂತಂದ್ರೆ ನಾನು ಓದಿದ್ದು ಕನ್ನಡ ಸಾಹಿತ್ಯವನ್ನ ಒಂದು ಕ್ರಮಬದ್ಧವಾಗಿ ತಿಳಿದುಕೊಳ್ಳುವಂತ ವಿಚಾರದಿಂದ, ಒಂದು ಪ್ರೋಟೋಕಾಲ್ ಅಂತ ನಾವೇನ್ ಹೇಳ್ತೀವಿ, ಆ ಶಿಸ್ತುಬದ್ಧವಾದಂತಹ ಕ್ರಮವನ್ನ. ಈಗ ಕನ್ನಡ ಸಾಹಿತ್ಯದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳು ಬಂದಿದೆ.
ನವೋದಯ ಬಂತು, ನವ್ಯ ಬಂತು, ಆಮೇಲೆ ಪ್ರಗತಿಶೀಲ ಬಂತು, ನವೋದಯ, ನವ್ಯ, ಪ್ರಗತಿಶೀಲತೆ, ಬಂಡಾಯ, ದಲಿತ ಬಂಡಾಯ, ಹೀಗೆ ಬೇರೆ ಬೇರೆ ಕಾಲಘಟ್ಟಗಳು ಬಂದವು. ಈ ಎಲ್ಲ ಕಾಲಘಟ್ಟಗಳನ್ನ ನಾವು ತಿಳಿದುಕೊಳ್ಬೇಕಾದ್ರೆ ಕನ್ನಡ ಸಾಹಿತ್ಯವನ್ನ ಒಂದಿಷ್ಟು ಓದಿಕೊಳ್ಳುವುದರ ಮೂಲಕ ತಿಳಿತೇವೆ. ವಚನ ಸಾಹಿತ್ಯ ಯಾವಾಗ ಬಂತು, ದಾಸ ಸಾಹಿತ್ಯ ಯಾವಾಗ ಬಂತು, ವಚನ ಸಾಹಿತ್ಯದ ಆ ಪೀಳಿಗೆಯ ಜನರು ಯಾರ್ಯಾರು ಬಂದ್ರು, ಯಾವಾಗ ಬಂದ್ರು, ಆಮೇಲೆ ದಾಸ ಸಾಹಿತ್ಯದಲ್ಲಿ ಬಂದಂತಹ ಕ್ರಮ ಯಾವುದು, ಪುರಂದರದಾಸರು ಯಾವಾಗ ಬಂದ್ರು, ವಿಜಯದಾಸರು ಯಾವಾಗ ಬಂದ್ರು, ವ್ಯಾಸರಾಯರು ಯಾವಾಗ ಬಂದ್ರು, ನಮ್ಮ ಶರೀಫರು ಯಾವಾಗ ಬಂದ್ರು, ತತ್ವಪದಕಾರರು ಯಾವಾಗ ಬಂದ್ರು, ಈ ಎಲ್ಲ ಸಾಹಿತ್ಯದ ಉದ್ದಗಲಗಳನ್ನ ತಿಳಿದುಕೊಳ್ಬೇಕಾದ್ರೆ, ಆ ಮಗ್ಗಲಗಳನ್ನ ತಿಳಿದುಕೊಳ್ಬೇಕಾದ್ರೆ ಖಂಡಿತವಾಗಿ ನಮಗೆ ಸಾಹಿತ್ಯವನ್ನು ಒಂದು ಕ್ರಮಬದ್ಧವಾಗಿ ಓದಿಕೊಳ್ಳೋದಕ್ಕೆ ಅಗತ್ಯ ಇದೆಯೇ ಹೊರತು ಸಾಹಿತ್ಯವನ್ನು ಓದಿದವರೇ ಸಾಹಿತ್ಯವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಮಾತೇನಿದೆಯಲ್ಲ, ಅದು ತೀರಾ ತಪ್ಪು ಅಭಿಪ್ರಾಯ. ಸರಜು ಕಾಟ್ಕರ್ ಅವರು ನನಗೊಂದ್ಸಾರಿ ಹೇಳ್ತಾ ಇದ್ರು, ನನ್ನ ಮೊದಲನೇ ಕವನ ಸಂಕಲನಕ್ಕೆ ಅವರು ಮುನ್ನುಡಿ ಬರೆದು ಕೊಟ್ಟಿರ್ಬೇಕಾದ್ರೆ ಅದರಲ್ಲಿ ಒಂದು ಮಾತನ್ನು ಅವರು ಮೆನ್ಷನ್ ಮಾಡಿದ್ರು. ಸಾಹಿತ್ಯವನ್ನ ಗೊತ್ತಿರೋ ಇರೋರು ಹೇಗೆ ಮಾತಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ರು ಅವರು. ಈಗ ಎಷ್ಟೋ ಜನ ಸಾಹಿತ್ಯವನ್ನ ಗೊತ್ತಿರದಿದ್ರೆ ಮನಸ್ಸಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಹಾಗಾಗಿ ಸಾಹಿತ್ಯವನ್ನ ತಿಳಿದುಕೊಳ್ಬೇಕು, ಆ ಕ್ರಮಬದ್ಧತೆಯನ್ನ ನಾವು ಅರಿತುಕೊಳ್ಬೇಕು. ಆದ್ರೆ ಕೇವಲ ಪ್ರೊಫೆಸರ್ಗಳು, ಮೇಸ್ಟ್ರುಗಳು, ಮಾಸ್ಟರ್ ಮಂದಿಗಳು ಮಾತ್ರ ಸಾಹಿತ್ಯವನ್ನು ಓದಬೇಕು ಅನ್ನೋಂಥ ಅಗತ್ಯ ಇಲ್ಲ. ಯಾರಾದ್ರೂ ಯಾವುದೇ ಲಿಂಗ, ಯಾವುದೇ ಧರ್ಮ, ಯಾವುದೇ ಭಾಷೆ, ಯಾವುದೇ ಜಾತಿ, ಯಾವುದೇ ವೃತ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೇನೆ ನಾವು ಸಾಹಿತ್ಯವನ್ನ ಕ್ರಮಬದ್ಧವಾಗಿ ಓದಿ ನಂತರ ನಮ್ಮ ರಚನೆಯಲ್ಲಿ ನಾವು ತೊಡಗಿದುಕೊಂಡ್ರೆ ಒಬ್ಬ ಒಳ್ಳೆ ಕವಿ ಆಗ್ಬಹುದು, ಒಬ್ಬ ಒಳ್ಳೆ ಬರಹಗಾರ ಆಗ್ಬಹುದು, ಅಥವಾ ಇದನ್ನ ಬಿಟ್ಟು ಒಬ್ಬ ವೈದ್ಯರು, ನೃತ್ಯಪಟು ಆಗಬಹುದು, ಒಬ್ಬ ಇಂಜಿನಿಯರು, ಒಬ್ಬ ಒಳ್ಳೆ ಕೊಳಲು ವಾದಕ ಆಗಬಹುದು, ಒಬ್ಬ ಸಂಗೀತಕಾರ ಆಗಬಹುದು. ಇಂಥ ಅನೇಕ ವಿಧ ಉದಾಹರಣೆಗಳು ಇದಾವೆ ನಮ್ಮ ಹತ್ರ. ಬ್ಯಾಂಕ್ನಲ್ಲಿರುವಂತಹ ಎಷ್ಟೋ ಜನರು ಒಳ್ಳೆಯ ಹಾಡುಗಾರರಾಗಿದ್ದಾರೆ. ವಿನಾಯಕ್ ತೊರಕಿ ಅವರು ಒಂದು ಬ್ಯಾಂಕ್ನ ವಿನಯ್ ಕುಮಾರ್ ತೊರವಿ ಅವರು ಅವ್ರ ಬ್ಯಾಂಕ್ ನಲ್ಲಿ ಉದ್ಯೋಗಿ ಆಗಿದ್ರು. ಆದ್ರೆ ಅವರು ಪ್ರವೃತ್ತಿಯಿಂದ ಅತ್ಯುತ್ತಮ ಹಿಂದೂಸ್ತಾನಿ ಗಾಯಕರಾದ್ರು. ಹೀಗೆ ಇಂತಹ ಯಾವುದೇ ವಿಚಾರಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ದೇನೆ ನಾವು ಒಬ್ಬ ಸಶಕ್ತ ಬರಹಗಾರ ಆಗ್ಬೇಕು, ನಮ್ಮ ಇಡೀ ಬದುಕನ್ನ, ವೃತ್ತಿಯನ್ನು ಬಿಟ್ಟು ಪ್ರವೃತ್ತಿಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು, ಒಂದು ಅತ್ಯುತ್ತಮವಾದಂತಹ ಒಂದು ಕೊಡುಗೆಯನ್ನು ನಾವು ಸಾಹಿತ್ಯಕ್ಕೂ, ಸಂಗೀತಕ್ಕೂ, ಮತ್ತೇನ್ಯಾವುದೋ ಕ್ಷೇತ್ರಕ್ಕೆ ಕೊಡಬೇಕು ಅಂತಂದ್ರೆ ಆ ಎಲ್ಲ ಕೀಳರಿಮೆಗಳನ್ನ ಬಿಟ್ಟು ನಾವು ಅದರಲ್ಲಿ ತುಂಬಾ ಸದಭಿರುಚಿಯಿಂದ, ತುಂಬಾ ಕ್ರಿಯಾಶೀಲತೆಯಿಂದ, ತುಂಬಾ ಆಸಕ್ತಿಯಿಂದ ಅದರಲ್ಲಿ ತೊಡಗಿಸಿಕೊಂಡ್ರೆ ಖಂಡಿತವಾಗಿ ನಾವು ನಮ್ಮ ವೃತ್ತಿಯನ್ನ ಮೀರಿ ಪ್ರವೃತ್ತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ನಮ್ಮ ಭಾಗದಲ್ಲಿ ಮತ್ತೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಉದಾಹರಣೆಯನ್ನು ಕೊಡೋದ್ರ ಮೂಲಕ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಳ್ಳಾರಿಯ ಸಂಡೂರಿನ ವಸುಧೇಂದ್ರ ಅವರು, ಬಹುಶಃ ಎಲ್ಲ ಸಾಹಿತ್ಯಾಸಕ್ತರಿಗೆ ಗೊತ್ತಿದೆ. ಅವರಿಗೆ ಈಗ ಒಂದು 4-5 ವರ್ಷಗಳ ಕೆಳಗಡೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಒಂದು ಯಾವುದೋ MNC ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆವಾಗೇನೆ ಅವರಿಗೆ 1 ಲಕ್ಷ ರೂಪಾಯಿ ಸಂಬಳ ಇತ್ತು ಅಂತ ನಾನು ಕೇಳಿದ್ದೀನಿ. ಅಂತಹ ಒಬ್ಬ ಸಂವೇದನಾಶೀಲ ಬರಹಗಾರ ಇವತ್ತು ತನ್ನ ವೃತ್ತಿಯನ್ನ ಬಿಟ್ಟು, ವೃತ್ತಿಯಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು, ವೃತ್ತಿಯನ್ನ ಬಿಟ್ಟು ಪ್ರವೃತ್ತಿಯಿಂದ ಬರಹಗಾರರಾದಂತಹ ವಸುಧೇಂದ್ರ ಅವರು ಇವತ್ತು ಪೂರ್ಣ ಪ್ರಮಾಣದ ಬರಹಗಾರರಾಗಿದ್ದಾರೆ. ಮತ್ತು ಅವರ ವಿಶೇಷವಾದಂತಹ ಒಂದು ಅಂಶವನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು. ತಾವು ನೋಡಿದಂತಹ ತಮ್ಮ ವೃತ್ತಿ ಜೀವನದ ಅನೇಕ ವಿಷಯಗಳನ್ನ, ಅದು ಕಾರ್ಪೊರೇಟ್ ಜಗತ್ತಿನ ಅನೇಕ ವಿಷಯಗಳನ್ನ, ಅಲ್ಲಿನ ತಿಕ್ಕಾಟಗಳನ್ನ, ಅಲ್ಲಿನ ಏರಿಳಿತಗಳನ್ನ, ಅಲ್ಲಿನ ಅಸಮಾಧಾನಗಳನ್ನ, ಅಲ್ಲಿನ ಅನ್ಯಾಯಗಳನ್ನ, ಈ ಎಲ್ಲವನ್ನ ತಮ್ಮ ಕಥೆಗಳಲ್ಲಿ, ಈ ಎಲ್ಲ ಸೂಕ್ಷ್ಮ ಅಂಶಗಳನ್ನ ತಮ್ಮ ಕಥೆಗಳಲ್ಲಿ, ತಮ್ಮ ಕಾದಂಬರಿಗಳಲ್ಲಿ ಹಿಡಿದಿಡುವಂತಹ ಕೆಲಸವನ್ನ ವಸುಧೇಂದ್ರ ಅವರು ಮಾಡ್ತಾ ಇದ್ದಾರೆ. ಇದು ಪ್ರವೃತ್ತಿಯಲ್ಲಿ ಬೇರೆ ಆಗಿರುವಂತಹ ಒಬ್ಬ ಬರಹಗಾರನಿಗೆ ಮಾತ್ರ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಬಹುಶಃ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸಿದೇನೋ ಗೊತ್ತಿಲ್ಲ. ಗುಂಡೂರಾಯರವರ ಒತ್ತಾಯದ ಪೂರ್ವಕವಾಗಿ ನನಗೆ ತಿಳಿದಂತಹ 4 ಅಂಶಗಳನ್ನ ಈ ವೇದಿಕೆಯಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ತುಂಬಾ ಅತ್ಯುತ್ತಮವಾಗಿ ಈ ವೇದಿಕೆ ಹಮ್ಮಿಕೊಂಡಿರುವಂತಹ ಅಕ್ಷರ ಸಾಹಿತ್ಯ ಸಂಭ್ರಮ ಹೀಗೆ ಬೆಳೀತಾ ಹೋಗ್ಲಿ. ವರ್ಷದಿಂದ ವರ್ಷಕ್ಕೆ ಇದು ಇನ್ನಷ್ಟು ತನ್ನ
ಸುವಾಸನೆಯನ್ನ ಬೀರ್ತಾ ಹೋಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗೆಳೆಯರಿಗೆ ವಂದನೆಗಳನ್ನು ಹೇಳ್ತೇನೆ. ನಮಸ್ಕಾರಗಳು. ವೃತ್ತಿಯ ಜೊತೆಗೆ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದು ಒಂದು ಸವಾಲಿನ ಕೆಲಸ. ಅಂತಹ ಒಂದು ಸವಾಲನ್ನು ನಾವು ದಿಟ್ಟತನದಿಂದ ಎದುರಿಸಿ ಪ್ರವೃತ್ತಿಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು. ಆ ಪ್ರವೃತ್ತಿ ನಮಗೆ ಚಿಂತನೆಯಲ್ಲಿ ಕ್ರಿಯಾಶೀಲತೆಯನ್ನು ಒದಗಿಸುತ್ತದೆ. ಮತ್ತು ಸಾಹಿತ್ಯ ಮತ್ತು ಪ್ರವೃತ್ತಿ ಎರಡು ಸಾಮ್ಯತೆಯನ್ನು ಬೆಳೆಸುತ್ತದೆ. ಹಲವಾರು ಜನ ಇನ್ನಿತರ ಪ್ರವೃತ್ತಿಗಳನ್ನು ಬೆಳೆಸಿಕೊಂಡ್ರು ಕೂಡ ನಾವು ಸಾಹಿತ್ಯದ ಆಸಕ್ತರಲ್ಲಿ, ಸಾಹಿತ್ಯ ಪ್ರೇಮಿಗಳಲ್ಲಿ ಪ್ರವೃತ್ತಿ ಸಾಹಿತ್ಯವನ್ನು ಆರಿಸಿಕೊಳ್ಳುವುದರಿಂದ ನಮ್ಗೆಲ್ಲರಿಗೂ ಒಂದು ನೆಮ್ಮದಿಯನ್ನ ತಂದುಕೊಡುತ್ತದೆ. ಮತ್ತೆ ರನ್ನ ಪಂಪ್ ಅವರು ಕೂಡ ಪ್ರವೃತ್ತಿಯಾಗಿ ಸಾಹಿತ್ಯವನ್ನು ಆರಿಸಿಕೊಳ್ಳದೇ ಇದ್ದಿದ್ರೆ ಈ ದಿನ ನಮಗೆ ಅಂತಹ ಮಹತ್ತರವಾದಂತಹ ಕೃತಿಗಳು ದಕ್ತಾ ಇರಲಿಲ್ಲ. ಮತ್ತು ಯಾವುದೇ ವರ್ಗದವರು ಇರ್ಬೋದು, ಕೀಳರಿಮೆ ಮತ್ತು ಸಂಕೋಚ ಭಾವನೆ ಇಲ್ಲದೆ ಪ್ರವೃತ್ತಿಯಲ್ಲಿ ತೊಡಗಿಕೊಳ್ಳಬೇಕು, ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಳ್ಳಬೇಕು. ಕೇವಲ ಶಿಕ್ಷಕರು, ಪ್ರೊಫೆಸರ್ಗಳು ಅಷ್ಟೇ ಸಾಹಿತ್ಯವನ್ನ ರಚನೆ ಮಾಡಬೇಕು, ಮಿಕ್ಕವರೆಲ್ಲ ಅದನ್ನ ಓದ್ಬೇಕು, ತಿಳ್ಕೊಬೇಕು ಅನ್ನೋದು ಯಾವುದೇ ರೀತಿ ನೀತಿ ಇಲ್ಲ. ಎಲ್ಲರೂ ಸಾಹಿತ್ಯದಲ್ಲಿ ತೊಡಗಿಕೊಳ್ಬಹುದು, ಎಲ್ಲರೂ ಅದನ್ನ ಓದಿ ಅಧ್ಯಯನ ಮಾಡ್ಬೇಕಂತ ಒಂದು ಉತ್ತಮವಾದಂತಹ ವೃತ್ತಿ ಪ್ರವೃತ್ತಿಯ ಒಂದು ಸಾಮ್ಯತೆಯನ್ನು ತಿಳಿಸಿಕೊಂಡಂತಹ ನಮ್ಮ ಶ್ರೀಯುತರಾದಂತಹ ಮಂಡಲಗಿರಿ ಪ್ರಸನ್ನ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಂದಿನದಾಗಿ ಒಂದು ಕವಿ ಸಮಯ. ಇವತ್ತಿನ ಒಂದು ಕವಿ ಸಮಯದಲ್ಲಿ ಇಬ್ಬರು ಕವಿಗಳು ತಮ್ಮ ಕವನಗಳನ್ನ ವಾಚನ ಮಾಡಿ ಅದರ ಕುರಿತಾಗಿ ಒಂದು ಕಿರು ಅನುಸಂಧಾನವನ್ನ ಮಾಡಲಿದ್ದಾರೆ. ಮೊದಲನೇದಾಗಿ ಸುರೇಶ್ ಎಲ್ ರಾಜಮಾನಿ ಅವರು ವೃತ್ತಿಯಿಂದ ಅದೇ ನಮ್ಮ ಮಂಡಲಗಿರಿ ಪ್ರಸನ್ನ ಅವರು ಹೇಳಿದಂತೆ ವೃತ್ತಿಯಿಂದ ಶಿಕ್ಷಕರಾಗಿ, ಪ್ರವೃತ್ತಿಯಿಂದ ಕತೆ ಕವನಗಳನ್ನ ಮತ್ತು ಅಂಕಣಗಳನ್ನ ಬರೆಯುವಂತ ಹವ್ಯಾಸಿ ಬರಹಗಾರರು ಕೂಡ ಹೌದು. 2 ಕೃತಿಗಳನ್ನ ತಂದಿದ್ದಾರೆ. ಮೊದಲನೇ ಕೃತಿ ಸುಡುವ ಬೆಂಕಿಯ ನಗು ಮತ್ತು ಎರಡನೇದ್ದು ಮೌನ ಯುದ್ಧ. ಮೌನ ಯುದ್ಧದಲ್ಲಿ ಮನಸ್ಸು ಮತ್ತು ಮಾತಿಗೂ ಕೂಡ ಒಂದು ಯುದ್ಧವನ್ನ, ರನ್ನನ ಗದಾ ಯುದ್ಧ ಹೇಗಿತ್ತು ಹಾಗೆ ತಮ್ಮ ಮೌನ ಯುದ್ಧವನ್ನ ವ್ಯಕ್ತಪಡಿಸಿದಂತಹ ಸುರೇಶ್ ರಾಜಮಾನಿ ಅವರು ಇಂದಿನ ಕವಿ ಸಮಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ಪ್ರಶಸ್ತಿಗಳು ಕೂಡ ಸಂದಿವೆ. ಹಲವಾರು ಪತ್ರಿಕೆಗಳಲ್ಲಿ ಅವರ ಬರಹಗಳನ್ನು ನಾವು ಪ್ರತಿ ವಾರಗಳು ಕೂಡ ನೋಡಿದಂತಹ ಉದಾಹರಣೆಗಳು ಕೂಡ ಇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೋರ್ವ ಕವಿಯಾಗಿ ಡಾಕ್ಟರ್ ಶರೀಫ್ ಹಸಿಮ್ಕಲ್ ಅವರು, ನಮ್ಮದೇ ಹತ್ತಿರ ಇರುವಂತಹ ಹಸಿಮ್ಕಲ್ ಶರೀಫ್ ಅವರು ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಉಪನ್ಯಾಸಕರು. ಒಂದು ತಾತ್ವಿಕ ನೆಲೆಗಳು ಎಂಬ ವಿಷಯದ ಕುರಿತಾಗಿ ಬರೆದಂತಹ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನ ಪಡೆದಂತಹ ಶರೀಫ್ ಹಸಿಮ್ಕಲ್ ಅವರಿಗೂ ಕೂಡ ಅವರು ಉತ್ತಮವಾದಂತಹ ಬರಹಗಾರರು. ನಾಟಕಗಳನ್ನ ಕೂಡ ರಚನೆ ಮಾಡಿದ್ದಾರೆ. ಚಿಲ್ಲರಿಗೆ ಕದಲದ ಜಾಗ ಎಂಬ ಕವನ ಸಂಕಲನ ಮತ್ತು ಅಕ್ಷರ ಅರಿವು ಎಂಬ ಮಕ್ಕಳ ನಾಟಕವನ್ನ ರಚಿಸಿ ನಮ್ಮ ರಾಯಚೂರಿನ ರಂಗಮಂದಿರದಲ್ಲಿ ಅದನ್ನ ಪ್ರಸ್ತುತ ಕೂಡ ಪಡಿಸಿ ತುಂಬಾ ಹೆಸರನ್ನ ಪಡೆದಂತಹ ಸಾಹಿತಿಗಳು ಕೂಡ ಹೌದು. ಈಗ ಮುಂದಿನದಾಗಿ ನಾವು ಪ್ರಥಮವಾಗಿ ಸುರೇಶ್ ಎಲ್ ರಾಜಮಾನಿ ಅವರಿಗೆ ತಮ್ಮ ಕವಿ ಸಮಯವನ್ನ ಬಿಟ್ಕೊಡ್ತಾ ಇದ್ದೀವಿ. ಸರ್, ತಮ್ಮ ಕವನವನ್ನ ಪ್ರಾರಂಭ ಮಾಡ್ಬೋದು ಸರ್. ಸುರೇಶ್ ಮೈಕ್ ಆನ್ ಮಾಡಿ. ಸುರೇಶ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಅಕ್ಷರ ಸಾಹಿತ್ಯ ವೇದಿಕೆಯ ಎಲ್ಲ ಅಕ್ಷರ ಪ್ರೇಮಿಗಳಿಗೆ ಮತ್ತು ಸಾಹಿತ್ಯ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು ಓದ್ತಾ ಇರೋ ಕವನ ನನ್ನ ಮೌನ ಯುದ್ಧ ಕವನ ಸಂಕಲನದಿಂದ. ಕವನದ ಶೀರ್ಷಿಕೆ ಯಾರು. ಕವನದ ಶೀರ್ಷಿಕೆ ಯಾರು. ಬಂದಿತು ಕಣ್ಣಲ್ಲಿ ನೀರು, ಇದ್ದವರಲ್ಲಿ ಮನಸ್ಸಿಗೆ ಒದ್ದವರು ಯಾರು. ಬಂದಿತು ಕಣ್ಣಲ್ಲಿ ನೀರು, ಇದ್ದವರಲ್ಲಿ ಮನಸ್ಸಿಗೆ ಒದ್ದವರು ಯಾರು. ಯಾಕೋ ಹೃದಯ ಕಂಪಿಸಿತು, ಹೃದಯಕ್ಕೆ ಚೂರಿ ಇರಿದವರು ಯಾರು. ನಡೆಯುವ ದಾರಿ ಜಾರಿ ಬೀಳುತ್ತಿದೆ, ಕಾಲಿಗೆ ಅಡ್ಡ ಕಲ್ಲಿಟ್ಟವರು ಯಾರು. ನಡೆಯುವ ದಾರಿ ಜಾರಿ ಬೀಳುತ್ತಿದೆ, ಕಾಲಿಗೆ ಅಡ್ಡ ಕಲ್ಲಿಟ್ಟವರು ಯಾರು. ಗಟ್ಟಿಯಾಗಿ ಹಿಡಿದ ಕೈ ಬಿಡಿಸಿಕೊಳ್ಳುತ್ತಿದೆ,
ಗಟ್ಟಿಯಾಗಿ ಹಿಡಿದ ಕೈ ಬಿಡಿಸಿಕೊಳ್ಳುತ್ತಿದೆ, ಮುಷ್ಟಿಯಿಂದ ಎದೆಗೆ ಗುದ್ದಿದವರು ಯಾರು? ಅಂಗಳದಿ ಮಲ್ಲಿಗೆ ಬಾಡಿ ನಿಂತಿದೆ, ಮೆಲ್ಲಗೆ ವಿಷದ ನೀರೆರೆದವರು ಯಾರು? ಅಂಗಳದಿ ಮಲ್ಲಿಗೆ ಬಾಡಿ ನಿಂತಿದೆ, ಮೆಲ್ಲಗೆ ವಿಷದ ನೀರೆರೆದವರು ಯಾರು? ಎಲ್ಲೆಂದರಲ್ಲಿ ಏನೇನೋ ಚೆಲ್ಲಾಡಿದೆ, ಎಲ್ಲೆ ಮೀರುವಂತೆ ಚೆಲ್ಲಾಟ ಆಡಿದವರು ಯಾರು? ಎಲ್ಲೆಂದರಲ್ಲಿ ಏನೇನೋ ಚೆಲ್ಲಾಡಿದೆ, ಎಲ್ಲೆ ಮೀರುವಂತೆ ಚೆಲ್ಲಾಟ ಆಡಿದವರು ಯಾರು? ನಂಬಿಕೆ ನಾಚಿಕೆ ಬಿಟ್ಟು ನಗುತ್ತಿದೆ, ನಂಬಿಕೆ ನಾಚಿಕೆ ಬಿಟ್ಟು ನಗುತ್ತಿದೆ, ನಂಬಿ ಕೆಟ್ಟು ಆಚೆಗೆ ಹಾಕಿದವರು ಯಾರು? ನಂಬಿ ಕೆಟ್ಟು ಆಚೆಗೆ ಹಾಕಿದವರು ಯಾರು? ಒಲವ ಜೋಪಡಿಯು ಸೋರುತ್ತಿದೆ, ಒಲವ ಜೋಪಡಿಯು ಸೋರುತ್ತಿದೆ, ಹಾಲಾಹಲವ ಮುಗಿಲಿನಿಂದ ಸುರಿದವರು ಯಾರು? ಹಾಲಾಹಲವ ಮುಗಿಲಿನಿಂದ ಸುರಿದವರು ಯಾರು? ಎದೆಯ ಕಾಡಿಗೆ ಬೆಂಕಿ ಬಿದ್ದಿದೆ, ಎದೆಯ ಕಾಡಿಗೆ ಬೆಂಕಿ ಬಿದ್ದಿದೆ, ದ್ವೇಷದ ಕಡ್ಡಿ ಗೀರಿದವರು ಯಾರು? ಮನದೊಳಗಿನ ಮನೆ ಸುಟ್ಟು ಹೋಗಿದೆ, ಮನದೊಳಗಿನ ಮನೆ ಸುಟ್ಟು ಹೋಗಿದೆ, ಮಸನಕ್ಕೆ ತಂದು ನನ್ನ ಕೂತವರು ಯಾರು? ಮಸನಕ್ಕೆ ತಂದು ನನ್ನ ಕೂತವರು ಯಾರು? ಪ್ರೀತಿಯ ಧನ್ಯವಾದಗಳು. ಮನುಷ್ಯನ ಜೀವನದಲ್ಲಿ ಜೀವನ ನಿರ್ವಹಣೆಗೆ ಹಲವಾರು ಎಡರು ತೊಡರುಗಳು ಬರುತ್ತವೆ. ಮನುಷ್ಯನಿಗೆ ಕಲ್ಲು ಮುಳ್ಳಾಗುವುದು ಎಂತಹ ವಿಪರ್ಯಾಸ ಎಂಬಂತಹ ಗುಟ್ಟನ್ನ ತಿಳಿಸುವಂತಹ ಯಾರು ಕವಿತೆಯನ್ನ ಮಂಡಿಸಿದಂತಹ ಸುರೇಶ್ ಎಲ್ ರಾಜಮನ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಒಂದು ಕವಿ ಸಮಯ ಶರೀಫ್ ಹಸಂಕಲ್ ಅವರಿಂದ. ಸರ್, ಪ್ರಾರಂಭ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ಜೊತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಕನ್ನಡ ಸಾಹಿತ್ಯ ವೇದಿಕೆ, ಅಕ್ಷರ ಸಾಹಿತ್ಯ ವೇದಿಕೆ ಮತ್ತು ಭಂಡಾರ ಪ್ರಕಾಶನ ಮಸ್ಕಿ ಇವರ ಸಹಯೋಗದಲ್ಲಿ ನಡೆಯುವಂತ ಒಂದು ತಿಂಗಳ ಈ ಅಕ್ಷರ ಸಾಹಿತ್ಯ ಸಂಭ್ರಮದ ಈ ಸಭೆಯನ್ನ ನಾಡಿನಾದ್ಯಂತ ಉಣಬಡಿಸುತ್ತಿರುವಂತಹ ಈ ಕಾರ್ಯಕ್ಕೆ ಒಂದು ಅಭಿನಂದನೆ ಮತ್ತು ಶ್ಲಾಘನೀಯವಾಗಿರುವಂತದ್ದು. ಇದರ ಜವಾಬ್ದಾರಿಯನ್ನ ಗುಂಡೂರಾವ್ ಸರ್ ಮತ್ತು ಕೋಡಗುಂಟಿ ಸರ್ ಹಾಗೂ ಮಹಾಂತೇಶ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಸಾಗಿದಂತ ಈ ಪಯಣ ಯಶಸ್ವಿಯಾಗಲಿ ಅಂತ ಅನಿಸ್ತಾ, ಈ ಹಿಂದೆ ಒಂದು ವೃತ್ತಿ ಮತ್ತು ಪ್ರವೃತ್ತಿಯನ್ನ ಉಪನ್ಯಾಸ ತುಂಬಾ ಅರ್ಥಪೂರ್ಣವಾಗಿತ್ತು. ಒಂದು ವೃತ್ತಿ ಪ್ರವೃತ್ತಿ ಯಾಕೆ ಅಂತಂದ್ರೆ, ವೃತ್ತಿಯಲ್ಲಿ ತಾನು ಮಾಡುವ ವೃತ್ತಿ ಬಗ್ಗೆ ಒಂದು ಪ್ರೀತಿ, ತಾನು ಮಾಡುವ ವೃತ್ತಿಯಲ್ಲಿ ಒಂದು ಆತ್ಮಗೌರವ, ತಾನು ಮಾಡುವ ವೃತ್ತಿಯಲ್ಲಿ ಒಂದು ಘನತೆಯನ್ನ ಕಾಣಲು ಪ್ರವೃತ್ತಿ ಸಹಕರಿಸುತ್ತೆ. ಹಾಗಾಗಿ ವೃತ್ತಿ ಮತ್ತು ಪ್ರವೃತ್ತಿ ಜೊತೆಗಿದ್ದಂತಹ ಒಂದು ಇಡೀ ಉಪನ್ಯಾಸ ತುಂಬಾ ಅರ್ಥಪೂರ್ಣವಾಗಿತ್ತು. ಹಾಗೆ ಕವಿ ಸಮಯದಲ್ಲಿ ನನಗೊಂದು ಅವಕಾಶ ಕಲ್ಪಿಸಿದ್ದಕ್ಕೆ ಧನ್ಯವಾದ. ಹೀಗೆ ನನ್ನ ಕವಿತೆಯ ಓದು ಈಗ ಪಾರಿವಾಳದ ಪಾಠ. ಈ ಕವಿತೆಯ ಶೀರ್ಷಿಕೆ ಪಾರಿವಾಳದ ಪಾಠ. ಈ ಕವಿತೆ ಹುಟ್ಟುವ ಸಂದರ್ಭ ಹಂಚಿಕೊಳ್ಳೋದಾಗಿದ್ರೆ, ಪ್ರಕೃತಿ ಮನುಷ್ಯನನ್ನ ನೋಡುವ, ಪ್ರಕೃತಿಗಿರುವ ಕಣ್ಣು, ಪ್ರಕೃತಿಗಿರುವ ಮನಸ್ಸು, ಪ್ರಕೃತಿಗಿರುವ ಹೃದಯ ಯಾಕೆ ಮನುಷ್ಯನಿಗಿಲ್ಲ ಅಂತ ಪ್ರಶ್ನೆ ಹಾಕೊಂಡಾಗ, ಪ್ರಕೃತಿ ತೋರುವ ಆ ಹೃದಯವಂತಿಕೆ ಬಹುಶಃ ಮನುಷ್ಯನನ್ನು ಕಡಿಮೆ ಅಂತ ಭಾವಿಸ್ಕೊಂಡು, ಪ್ರಕೃತಿ ಹೇಗೆ ಸಮತೂಕವಾಗಿ ನೋಡ್ತಾ ಇದೆಯೋ ಆದ್ರೆ ಮನುಷ್ಯ ಯಾಕೆ ಸಮತೂಕವಾಗಿ ನೋಡಲ್ಲ? ಒಂದು ಪಾರಿವಾಳ ಎಲ್ಲಾ ಸ್ಥಳಗಳಿಗೆ ಸ್ವತಂತ್ರವಾಗಿ ಹಾರ್ತಾ ಇದೆ, ಆದ್ರೆ ಮನುಷ್ಯ ಎಲ್ಲಾ ಜಾಗದಲ್ಲಿ ಸ್ವತಂತ್ರವಾಗಿ ಬದುಕಲು ಹಿಂದೇಟ್ ಹಾಕುವಂತ ಸ್ಥಿತಿ ಇವತ್ತು ತಲುಪಿರುವಂತದ್ದು. ಇದನ್ನ ಒಂದು ಪ್ರಶ್ನೆ ಹಾಕೊಂಡು ಒಂದು ಕವಿತೆ ಅಂತ ನಾನು ಕರ್ಕೊಂಡಿದ್ದೇನೆ. ಬಹುಶಃ ಓದುಗರು ಅದನ್ನ ಯಾವ ರೀತಿ ಸ್ವೀಕರಿಸ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಪಾರಿವಾಳದ ಪಾಠ. ಅಂಗಳದಲ್ಲಿ ಅರಳಿದ ಹೂ ಎದೆಯಂಗಳದಲ್ಲಿ ಅರಳಿದ್ದರೆ, ಅಂಗಳದಲ್ಲಿ ಅರಳಿದ್ದ ಹೂ ಎದೆಯಂಗಳದಲ್ಲಿ ಅರಳಿದ್ದರೆ, ಮನೆಯ ಮುಂದೆ ಹರಿಯುವ ನೀರು ಮನದಂಗಳದಲ್ಲಿ ಹರಿದಿದ್ದರೆ, ಮನೆಯ ಮುಂದೆ ಹರಿಯುವ ನೀರು ಮನದಂಗಳದಲ್ಲಿ ಹರಿದಿದ್ದರೆ, ಮಾಳಿಗೆ ಮೇಲೆ ಬಿದ್ದ ಬೆಳಕು ಕಾಣುವ ಕಂಗಳಲ್ಲಿ ಮೂಡಿದ್ದರೆ, ಮಾಳಿಗೆ ಮೇಲೆ ಬಿದ್ದ ಬೆಳಕು ಕಾಣುವ ಕಂಗಳಲ್ಲಿ ಮೂಡಿದ್ದರೆ ಪಾರಿವಾಳದ ಪಾಠ ಅರ್ಥವಾಗುತ್ತಿತ್ತು. ಬಿಟ್ಟ ಜುಟ್ಟು ಗಡ್ಡ ಬೆಳ್ಳಗಾದರೂ ಪಾರಿವಾಳದ ದಾರಿ ತುಳಿಯಲಿಲ್ಲ ನಾವು. ಬಿಟ್ಟ ಜುಟ್ಟು ಗಡ್ಡ ಬೆಳ್ಳಗಾದರೂ ಪಾರಿವಾಳದ ದಾರಿ ತುಳಿಯಲಿಲ್ಲ ನಾವು. ಅಜಾನ್ ಕೂಗಿದ ಗೋಪುರದ ಮೇಲ ಕಳಸದ ಧ್ಯಾನ. ಪಾರಿವಾಳ ಅಜಾನ್ ಕೂಗಿದ ಗೋಪುರದ ಮೇಲ ಕಳಸದ ಧ್ಯಾನ. ಹಚ್ಚಿದ ದೀಪದ ಮುಂದೆ ದುವಾ ಮಾಡಿದ ರೆಕ್ಕೆಗಳು
ಹಾರಿ ಸಿಲುಬೆಯತ್ತ ಸಾಗಿ ದೀಪದ ಮುಂದೆ ದುವಾ ಮಾಡಿದ ರೆಕ್ಕೆಗಳು ಹಾರಿ ಸಿಲುಬೆಯತ್ತ ಸಾಗಿ ಅಲ್ಲಮನ ಬಯಲಲ್ಲಿ ಕುಣಿಯುತ್ತಿತ್ತು. ಅಲ್ಲಮನ ಬಯಲಲ್ಲಿ ಕುಣಿಯುತ್ತಿತ್ತು. ನಾದ ಗಡಿದಾಟಿ ಬಂದರೂ ಎದೆಗೂಡಿಗೆ ಸೇರಲಿಲ್ಲ. ಪ್ರೇಮ ಸೀಮ ದಾಟಿ ಬಂದರೂ ಹೂವಾಗಿ ಅರಳಲು ಬಿಡ. ನಾದ ಗಡಿದಾಟಿ ಬಂದರೂ ಎದೆಗೂಡಿಗೆ ಸೇರಲಿಲ್ಲ. ಪ್ರೇಮ ಸೀಮ ದಾಟಿ ಬಂದರೂ ಹೂವಾಗಿ ಅರಳಲು ಬಿಡಲಿಲ್ಲ. ಇದಕ್ಕೆ ಬೆನ್ನು ಮಾಡಿ ಪ್ರೇಮ ನಾದದ ಧ್ಯಾನದಲ್ಲಿ ಅಲ್ಲಮನನ್ನು ಒಂದಾಗಿಸಿ ಸೂಫಿಯೊಬ್ಬ ಬಯಲಲ್ಲಿ ಕುಣಿವನು. ಭುಜದ ಮೇಲೆ ಕುಂತ ಪಾರಿವಾಳ ಕರೆಯುತ್ತಿದೆ. ಅಲ್ಲಮ್ಮನ ಭುಜದ ಮೇಲೆ ಕುಂತ ಪಾರಿವಾಳ ಕರೆಯುತ್ತಿದೆ. ನಿಮ್ಮ ಗೋಡೆಗಳನ್ನು ಒಡೆದು ಬನ್ನಿ ಬಯಲಲ್ಲಿ ಬಯಲಾಗಿ. ನಿಮ್ಮ ಗೋಡೆಗಳನ್ನು ಒಡೆದು ಬನ್ನಿ, ನಿಮ್ಮ ಕುರುಹಗಳನ್ನ ಕಳೆದು ಬನ್ನಿ ಬಯಲಲ್ಲಿ ಬಯಲಾಗಿ. ಎಲ್ಲವೂ ಒಂದಾಗಿ ಕುಣಿಯಲು, ಎಲ್ಲವೂ ಒಂದಾಗಿ ಬಾಳಲು, ಎಲ್ಲವೂ ಒಂದಾಗಿ ಕುಣಿಯಲು, ಎಲ್ಲವೂ ಒಂದಾಗಿ ಬಾಳಲು. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ. ಶರೀಫ್ ಸರ್, ತಾವು ಹೇಳಿದಂತೆ ಪ್ರಕೃತಿಯಲ್ಲಿ ಪ್ರಾಣಿಗಳ ಒಂದು 84 ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಬುದ್ಧಿವಂತ ಮನುಷ್ಯ ತಾನು ಮಾತ್ರ ಸ್ವತಂತ್ರವಾಗಿಲ್ಲ, ಎಲ್ಲ ಪ್ರಾಣಿಗಳು ಕೂಡ ಸ್ವತಂತ್ರವಾಗಿದ್ದಾವೆ. ಮನುಷ್ಯನಿಗೆ ಕೂಡ ಒಂದು ಅಸ್ವಾತಂತ್ರ್ಯತೆಯನ್ನ ನಿರ್ಮಿಸಿದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ನಮ್ಮ ಕಾವ್ಯ ಕೂಡ ತುಂಬಾ ನಾವು ಎಲ್ಲಾ ಪ್ರಾಣಿ ಪಕ್ಷಿಗಳಿಂದ ಕಲಿಬೇಕಾಗಿದ್ದು ಬಹಳ ಇದೆ. ಒಂದು ಗಿಳಿ ಇರ್ಬೋದು, ಅಥವಾ ಕಾಗೆ ಇರ್ಬೋದು, ಪಾರಿವಾಳ ಇರ್ಬೋದು, ಒಂದು ತೃಣವ ಸಮನವ ಅಂತ ನಾವೇನ್ ಅನ್ಕೊಂಡಿರ್ತೀವಿ, ಅಂತಹ ಒಂದು ಪ್ರಾಣಿ ಪಕ್ಷಿಗಳ ನಡವಳಿಕೆ ಮೇಲೆ ಕೂಡ ನಾವು ಹಲವಾರು ಅರ್ಥಗಳನ್ನ, ಬದುಕಿನ ನೆಲೆಗಟ್ಟನ್ನ ಕಂಡುಕೊಳ್ಬೇಕಾಗಿದೆ. ಅಂತಹ ಒಂದು ಉತ್ತಮವಾದಂತಹ ಕಾವ್ಯವನ್ನ ಕೊಟ್ಟಂತಹ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇಲ್ಲಿಯವರೆಗೂ ಕೂಡ ಎಲ್ಲ ವೀಕ್ಷಕರು ನಮ್ಮ ಮಂಡಲಗಿರಿ ಪ್ರಸನ್ನ ಸರ್ ಅವರ ಒಂದು ವೃತ್ತಿ ಪ್ರವೃತ್ತಿಯ ಉಪನ್ಯಾಸವನ್ನ ಆಲಿಸಿದ್ದೀರಿ. ಅದರಂತೆ ನಾವು ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳೋಣ. ಯಾವುದೇ ಕ್ಷೇತ್ರದಲ್ಲಿ ಆದ್ರೂ ಕೂಡ ನಾವು ಪ್ರವೃತ್ತಿಯನ್ನು ಬೆಳೆಸಿಕೊಂಡು ನಮ್ಮತನವನ್ನ ಗಟ್ಟಿಗೊಳಿಸಿಕೊಳ್ಳೋಣ. ಅದೇ ರೀತಿಯಾಗಿ ಇಬ್ಬರು ಕವಿವರ್ಯರು ಉತ್ತಮ ನಮಗೆ ನೀಡಿದ್ದಾರೆ. ಅವರಿಗೂ ಕೂಡ ಅಕ್ಷರ ಸಾಹಿತ್ಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಕ್ಷರ ಸಾಹಿತ್ಯ ವೇದಿಕೆ ಮತ್ತು ಭಂಡಾರ ಪ್ರಕಾಶನಕ್ಕೂ ಕೂಡ ಮತ್ತು ವೀಕ್ಷಿಸಿದಂತ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾಳೆ ಇದೇ ಸಮಯಕ್ಕೆ 7 ಗಂಟೆಗೆ 6ನೇ ದಿನದ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ, ಉಪನ್ಯಾಸ ಕಾರ್ಯಕ್ರಮ ಮತ್ತು ಕವಿಗೋಷ್ಠಿ ಇರುತ್ತದೆ. ಎಲ್ಲರಿಗೂ ಪಾಲ್ಗೊಳ್ಬೇಕಂತ ಕೇಳ್ತಾ ಶುಭ ಸಂಜೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾರೆ. ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು.